ನಮಸ್ಕಾರ. ಆರ್ ವಿ ಸ್ಟುಪಿಡ್ TV5 ಪ್ರೈಮ್ ಶೋಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. 90 ದಿನಗಳಿಂದ ರೈತ ಹೋರಾಟ ನಡೀತಾ ಇತ್ತಲ್ಲ, ಏನಾಯ್ತದು? ಎಲ್ಲಿಗೆ ಬಂತು? ಇವತ್ತು ಕೂಡ ರೈತರು ಹೆದ್ದಾರಿ ಬಂದಿರಬಹುದು, ರೈಲ್ ರೋಕೋ ಇರಬಹುದು, ಅವನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಎಲ್ಲೋ ಒಂದ್ ಕಡೆ ಇಂಟೆನ್ಸಿಟಿ ಕಡಿಮೆ ಆಗೋಯ್ತಾ? ಏನಾಯ್ತು ಹಾಗಾದ್ರೆ? ಕೇಂದ್ರ ಸರ್ಕಾರ ಹಾಗಾದ್ರೆ ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡತ್ತಾ ಇಲ್ವಾ? ಪ್ರಜಾಪ್ರಭುತ್ವದ ತತ್ವಗಳು ಈ ಹೋರಾಟದಲ್ಲಿ ಪಾಲನೆ ಆಗ್ತಿದ್ಯಾ? ಅಥವಾ ಸರ್ಕಾರದ ಕಡೆಯಿಂದ ಪಾಲನೆ ಆಗ್ತಿದ್ಯಾ? 90 ದಿನಗಳಾಯ್ತು ರೀ ಹೋರಾಟ ಶುರುವಾಗಿ. ಹಾಗಾದ್ರೆ ಅದನ್ನ ಒಂದು ಮಾತಾಡಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕಲ್ಲ. ಯಾವುದನ್ನೇ ಆಗ್ಲಿ ನಿರ್ಲಕ್ಷ್ಯ ಮಾಡೋದಕ್ಕೆ ಬರೋದಿಲ್ವಲ್ಲ? ಯಾಕೆ ಇನ್ನೂ ಕೂಡ ಪರಿಹಾರ ಸಾಧ್ಯ ಆಗ್ತಿಲ್ಲ? ಅಂಥದ್ದೇನಾಗಿದೆ ಸರ್ಕಾರಕ್ಕೆ? ಹಾಗಾದ್ರೆ ರೈತರನ್ನ ಬಯಲಲ್ಲಿ ಬಿಸಿಲಲ್ಲಿ ಬೇಯೋದಕ್ಕೆ ಬಿಟ್ಟು ಸರ್ಕಾರ ಇನ್ಯಾವುದ್ರಲ್ಲೋ ಮುಳುಗಿದ್ಯಾ? ಇನ್ನು ನಾವುಗಳು ಜನಗಳು ಸುಮ್ಮನೆ ನಮ್ಮದೇ ಗೋಳಲ್ಲಿ ಮುಳುಗಿರ್ತೀವಿ ಹೊರತು ಏನ್ ಆಗ್ತಾ ಇದೆ ರೈತ ಸಮುದಾಯಕ್ಕೆ ಅದ್ರ ಬಗ್ಗೆ ನಮ್ದಲ್ಲ ಅಂತ ನಾವು ಎತ್ತಿಟ್ಟು ಬಿಡ್ತೀವ? ಇಷ್ಟು ದಿನ ಆದ್ರೂ ಹಾಗಾದ್ರೆ ರಾಜಕೀಯ ಪಕ್ಷಗಳಾಗ್ಲಿ ಅಥವಾ ಸರ್ಕಾರ ಆಗ್ಲಿ ಕೇರೆ ಮಾಡ್ತಿಲ್ವಲ್ಲ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆ ವಿ ಸ್ಟುಪಿಡ್ ಯಾರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಹಾಗಾದ್ರೆ? ಟ್ರ್ಯಾಕ್ಟರ್ ರ್ಯಾಲಿ, ಹೆದ್ದಾರಿ ಬಂದ್, ರೈಲು ರೋಕೋ, ರೈತರಿಂದ ಸಾಲು ಸಾಲು ಹೋರಾಟ. ಕುರುಡಾಗಿದೆ ಸರ್ಕಾರ. ಎಷ್ಟೆಲ್ಲ ಮಾಡಿದ್ರು ರೀ ಪಾಪ ರೈತರು. ಎಷ್ಟು ಮಾಡ್ಬೇಕು? ಇನ್ನು ಎಷ್ಟೆಲ್ಲ ಮಾಡ್ಬೇಕು? ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ತಾರೆ, ಆದ್ರೆ ರೈತರನ್ನ ಮಾತುಕತೆಗೆ ಆಹ್ವಾನಿಸಿ ಸುಮ್ಮನೆ ಇರೋದು ಯಾಕೆ? ಅದನ್ನ ಯಾಕೆ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ? ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನಗಳು ನಡೀತಾ, ಅದ್ರ ಬದಲಾಗಿ ಅವರ ಸಮಸ್ಯೆಗೆ ಕಿವಿಯಾಗಬಹುದಲ್ವಾ? ಬೇರೆ ಎಲ್ಲ ವಿಚಾರಗಳಿಗೆ ಪ್ರಧಾನಿಗಳು ಸ್ಪಂದಿಸ್ತಾರೆ, ಆದ್ರೆ ಈ ದೇಶದ 120 ಕೋಟಿ ಜನ ಆಸೆಯ ಕಣ್ಗಳಿಂದ, ಭರವಸೆಯ ಕಣ್ಗಳಿಂದ ನೋಡುವಂತಹ ಪ್ರಧಾನಿಗಳು ಇದಕ್ಕೆ ಯಾಕೆ ಸ್ಪಂದಿಸ್ತಾ ಇಲ್ಲ? ದೆಹಲಿಯಲ್ಲೇ 90 ದಿನಗಳಿಂದ ನಡೀತಾ ಇರುವಂತಹ ಹೋರಾಟ ಅವ್ರಿಗೆ ಕಾಣಿಸ್ತಾ ಇಲ್ವಾ? ಇನ್ನು ಎಷ್ಟು ಹೋರಾಟ ಮಾಡಬೇಕು ರೈತರು? ಕೇಂದ್ರ ಸರ್ಕಾರಕ್ಕೆ ಹಾಗಾದ್ರೆ ರೈತರ ಹಿತ ಬೇಡವಾ? ರೈತರು ಬೇಡವಾ ಕೇಂದ್ರ ಸರ್ಕಾರಕ್ಕೆ? ರೈಟ್, ಯಾಕೆ ಹೀಗಾಗ್ತಾ ಇದೆ ನೋಡ್ತಾ ಹೋಗೋಣ. ಸೊ 3 ಕಾಯ್ದೆಗಳ ಕುರಿತಾಗಿ ರೈತರಿಗಿರ್ತಕ್ಕಂಥ ಭಯ. ಇಡೀ ದೇಶಾದ್ಯಂತ ಸ್ವಾತಂತ್ರ್ಯ ನಂತರದಲ್ಲಿ ನಡೆದಿರ್ತಕ್ಕಂಥ ಅತಿ ದೊಡ್ಡ ಚಳವಳಿಗಳಲ್ಲಿ ಒಂದು, ಇದು ಕೂಡ ಬಹಳ ಮುಖ್ಯವಾದಂತಹ ಚಳವಳಿ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ? ಇದನ್ನ ವಿದೇಶಿ ಪಿತೂರಿ ಅಂತ ಹೇಳಿ ಆಯ್ತು. ವಿದೇಶಿ ಪಿತೂರಿ ಅಂತ ಆದ್ರೆ ಬಯಲು ಮಾಡಿ ಅದನ್ನ, ಏನು ಪಿತೂರಿ ಇದೆ ಅಂತ. ಅದು ಭಯೋತ್ಪಾದನಾ ಚಟುವಟಿಕೆ, ಖಲಿಸ್ತಾನ ಚಟುವಟಿಕೆ ಆಯ್ತು. ಅವರನ್ನ ಒದ್ದು ಒಳಗೆ ಹಾಕಿ, ದೇಶದ್ರೋಹ ಯಾರಾದ್ರೂ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರನ್ನ ಒದ್ದು ಒಳಗೆ ಹಾಕಿ ಕಾನೂನು ಇರೋದು ಯಾತಕ್ಕೆ? ನಿಮ್ಮ ಇಡೀ ಪೊಲೀಸ್ ವ್ಯವಸ್ಥೆ ಇರೋದು ಯಾತಕ್ಕೆ? ಹಾಗಂತ ಕೋಟ್ಯಂತರ ಜನ ರೈತರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರೇನು? ಕೋಟ್ಯಂತರ ಜನ ರೈತರನ್ನ ನಿರ್ಲಕ್ಷಿಸಿದರೂ ಕೂಡ ಸುಮ್ಮನೆ ಇರೋದಕ್ಕೆ ಆ ವಿ ಸ್ಟುಪಿಡ್ ಮೂರ್ಖರ ಜನ. ಒಂದ್ ಕಡೆ ಅನ್ಸುತ್ತೆ ಹೌದೋ ಏನೋ ಅಂತ. ಯಾಕಂತಂದ್ರೆ ಇಡೀ ದೇಶದಲ್ಲಿ 60% ಜನ ರೈತರೇ ಇದ್ದಾರೆ. ಆದರೂ ಕೂಡ ಇಷ್ಟೊಂದು ಜನ ರೈತರು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರೆ ನಮ್ಗೇನು ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಉಳಿದಂತಹ ಜನ ಸಮುದಾಯ ತಮ್ಮದೇ ಆದ ಗೋಳುಗಳಲ್ಲಿ ಬದುಕ್ತಾ ಇದೆ. ನಾನು ಹೇಳ್ತಾ ಇರೋದು ಎಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತಲ್ಲ, ಅಥವಾ ಪ್ರತಿಭಟನೆ ಒಂದೇ ಪರಿಹಾರನ ಎಲ್ಲದಕ್ಕೂ. ಖಂಡಿತ ಅಲ್ಲ. ನಮಗೂ ಗೊತ್ತಿದೆ, ಆಳುವವರಿಗೂ ಗೊತ್ತಿದೆ. ಇಷ್ಟೊಂದು ಕೊರೋನಾ ವ್ಯಾಕ್ಸಿನ್ ಇರಬಹುದು, ಆ ಥರದ 100 ಹೆಗ್ಗಳಿಕೆಗಳನ್ನ ಗಳಿಸಿಕೊಂಡಿರುವ ಮೋದಿ ಸರ್ಕಾರಕ್ಕೆ ಇದೊಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾಕೆ ಆಗ್ಲಿಲ್ಲ? ಸ್ವಾಮಿ, ಇಷ್ಟು ದೊಡ್ಡ ಬಹುಮತದಿಂದ ತಾವು ಗೆದ್ರಿ, ಇದೇ ರೈತರು ನಿಮಗೂ ವೋಟ್ ಹಾಕಿದ್ದಾರೆ ಅಲ್ವೇ? ಭಾರತದ ಜನಗಳಲ್ಲಿ 60%ಕ್ಕೂ ಹೆಚ್ಚು ರೈತರಿದ್ದಾರೆ. ಅವರು ವೋಟ್ ಹಾಕದ ಇಷ್ಟು ದೊಡ್ಡ ಬಹುಮತದಿಂದ ಗೆಲ್ಲೋದಕ್ಕೆ ಸಾಧ್ಯವೇ?
ಹಾಗಾದ್ರೆ ಅವ್ರು ನಿಮಗೆ ಬೇಡವೇ? ಯಾವ್ಯಾವುದೋ ಸಮುದಾಯಕ್ಕೆ ಎಷ್ಟೆಷ್ಟೋ ಕೋಟ್ಯಂತರ ರೂಪಾಯಿ ರಾಜ್ಯ ಸರ್ಕಾರಗಳು ಸುರಿತಾ ಇದ್ದಾವೆ, ತಪ್ಪು ಅಂತ ನಾನು ಹೇಳಲ್ಲ. ರೈತರನ್ನ ಒಂದು ಸಮುದಾಯ ಅಂತ ಯಾಕೆ ನೋಡ್ತಾ ಇಲ್ಲ? ರೈತರ ವಿಶ್ವಾಸ ಗಳಿಸ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ? ಯಾಕೆ ಬಿಜೆಪಿ ಸರ್ಕಾರಗಳಿಗೆ ರೈತರು ಅಂತಂದ್ರೆ ಸ್ವಲ್ಪ ಮುಜುಗರ ಯಾಕೆ? ರಾಜ್ಯದಲ್ಲಿ ನಾವು ನೋಡಿದ್ವಿ, ರಾಜ್ಯದಲ್ಲಿ ಇರೋದ್ರಲ್ಲಿ ವಾಸಿ ಪರಿಸ್ಥಿತಿ ಅಂತ ಹೇಳಬೇಕು, ಕರ್ನಾಟಕದಲ್ಲಿ ಇರೋದ್ರಲ್ಲಿ ಪರಿಸ್ಥಿತಿ ವಾಸಿ ಅಂತ ಹೇಳಬೇಕು. ಯಡಿಯೂರಪ್ಪನವರು ರೈತ ಹೋರಾಟದ ಭಾಗವೂ ಕೂಡ ಆಗಿದ್ರು ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ರೈತರಿಗೋಸ್ಕರ ಒಂದು ಬಜೆಟ್ ಅಂತ ಕೂಡ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ರೈತ ಹೋರಾಟಗಳಿಗೆ ಅವರು ಸ್ಪಂದಿಸಿದ್ದಾರೆ, ಅದರ ಭಾಗ ಕೂಡ ಆಗಿದ್ದಾರೆ. ಆದರೆ ರೈತ ಹೋರಾಟವನ್ನ ಇಷ್ಟರ ಮಟ್ಟಿಗೆ ನಿರ್ಲಕ್ಷಿಸುವ ಅಗತ್ಯ ಇದೆಯೇ ಇಲ್ಲಿ? ಹಾಗಾದ್ರೆ ನಿಮ್ಮ ದೌರ್ಬಲ್ಯ ಕಾಣುತ್ತಲ್ವಾ? ಎಷ್ಟು ದಿನ ಅಂತ ನಾವಿದನ್ನ ಇಗ್ನೋರ್ ಮಾಡೋದಕ್ಕೆ ಸಾಧ್ಯ? ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮೂಮೆಂಟ್ ಇಸ್ ಸೋ ಹೆವಿ. ನೀವು ಅದನ್ನ ಸುಮ್ಮನೆ ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿರ್ಲಕ್ಷ್ಯ ಮಾಡಿ ತಾನಾಗೆ ಕರಗು ಹೋಗುತ್ತೆ. ಕರಗು ಹೋಗೋದಿಲ್ಲ, ಅದರಿಂದ ಇನ್ನೊಂದು ಹೋರಾಟ ಹುಟ್ಟುತ್ತೆ, ಇನ್ನಷ್ಟು ಒಳಗಡೆಯಿಂದ ಬೇಗುದಿ ಆರಂಭ ಆಗುತ್ತೆ. ಅಡ್ರೆಸ್ ಮಾಡ್ಬೇಕು, ಅದನ್ನ ಅಡ್ರೆಸ್ ಮಾಡಿ ಏನಿದೆ ಸಮಸ್ಯೆ ಪರಿಹಾರ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಹೊರತು ಅದನ್ನ ಇಗ್ನೋರ್ ಮಾಡೋದ್ರಿಂದ ಹಾಗೆ ಸಾಧ್ಯ ಆಗುತ್ತೆ? ಅಥವಾ ಯಾಕೆ ಇಗ್ನೋರ್ ಮಾಡ್ತಾ ಇದ್ದೀರಿ ನೀವು? ರೈತ ಹೋರಾಟವನ್ನ ಸಾಲ್ವ್ ಮಾಡೋಕೆ ಆಗದೆ ಇರುವಂತಹ ಸಮಸ್ಯೆ ಆಗಿದೆಯಾ ಇದು? ಹಾಗಾದ್ರೆ ಇಷ್ಟೆಲ್ಲ ಭರ್ಜರಿ ಜಯವನ್ನ, ಎಲ್ಲ ಥರದ ಜಯಗಳನ್ನ ಗಳಿಸಿರ್ತಕ್ಕಂತಹ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ರೈತರ ಮನಸ್ಸನ್ನ ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ರೈತರನ್ನ ಒಳಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಧ್ಯಮ ವರ್ಗದವರು ಪರ ಅಂತೀರಿ, ಜನಸಾಮಾನ್ಯರ ಸರ್ಕಾರ ಅಂತೀರಿ, ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಭಿನ್ನ ಅಂತೀರಿ, ನಾವು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡ್ತೇವೆ ಅಂತೀರಿ, ಕಾಂಗ್ರೆಸ್ಗಿಂತ ತುಂಬಾ ಭಿನ್ನ ನಾವು ಅಂತೀರಿ. ಅದಕ್ಕೆ ನಿಮ್ಮನ್ನ ಆರಿಸಿದ್ದು ಜನ. ಆದ್ರೆ ಯಾಕೆ ರೈತರನ್ನ ಒಂಥರ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಯಾಕೆ ಆಗ್ತಿಲ್ಲ? ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಯಾಕೆ ಆಗ್ತಿಲ್ಲ? ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತೀರಿ, ಸಂತೋಷ. ಆದ್ರೆ ಆ ಸಬ್ಕೆ ಸಾಥ್ ಅಲ್ಲಿ ರೈತರು ಬರೋದಿಲ್ವೇ ಸ್ವಾಮಿ? ಒಂದ್ ಕಡೆ ಹಾಗೆ ಹೇಳ್ತೀರಿ, ಇನ್ನೊಂದ್ ಕಡೆ ರೈತ ಹೋರಾಟಕ್ಕೆ ಸ್ಪಂದಿಸೋದೇ ಇಲ್ಲ. ಅಥವಾ ರೈತ ಮುಖಂಡರ ಅಥವಾ ರೈತರುಗಳ ಮನಸ್ಸು ಗೆಲ್ಲೋದಕ್ಕೆ ನಿಮಗೆ ಸಾಧ್ಯ ಆಗ್ಲಿಲ್ವೇ? ಒನ್ಸ್ ಅಗೇನ್ ಅದರಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರಿದ್ದಾರೆ, ಅದರಲ್ಲಿ ಖಲಿಸ್ತಾನ್ ಮೂವ್ಮೆಂಟ್ನವ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಇನ್ಯಾರೋ ಇರ್ಲಿ, ಇದಾರೆ, ಈ ದೇಶದಲ್ಲಿ ಇದ್ದಾರೆ, ಅದು ಫ್ಯಾಕ್ಟ್, ಅದು ಒಪ್ಕೋಬೇಕು. ಇದ್ದರೆ ಕಾನೂನು ಬಾಹಿರವಾಗ ಅವ್ರು ಏನ್ ನಡ್ಕೋತಾರೆ ಅದಕ್ಕೆ ಶಿಕ್ಷೆ ಕೊಡಿ. ಯಾರು ಬೇಡ ಅಂದ್ರು ರೈತರು ಬೇಡ ಅನ್ನೋದಿಲ್ಲ. ಅದಕ್ಕೆ ರೈತರು ರಾಜಕೀಯ ಮಾಡೋದಕ್ಕಲ್ಲಿ ಇಲ್ಲ. ಆದ್ರೆ ರೈತರ ಇಶ್ಯೂನ ಅಡ್ರೆಸ್ ಮಾಡದೇ ಇರೋದನ್ನ ಗಮನಿಸದೇ ಇರೋದಕ್ಕೆ ಒನ್ಸ್ ಅಗೈನ್ ಹೌ ವಿ ಸ್ಟಾಪ್. ಗೊತ್ತಾಗ್ತಾ ಇದೆ ಜನರಿಗದು. ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಇರುವಂತಹ ಸರ್ಕಾರ ಅಂತೀವಿ, ಪ್ರಜಾಪ್ರಭುತ್ವ ಅಂತೀವಿ. ಹಾಗಾದ್ರೆ ಈ ಫಾರ್ ದ ಪೀಪಲ್ ಬೈ ದ ಪೀಪಲ್ ಇದಕ್ಕೆ ಏನರ್ಥ? ಜನರಿಗೋಸ್ಕರ ರಚನೆ ಆಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ನೀವು 60%ಕ್ಕಿಂತ ಹೆಚ್ಚು ಜನರು ಅವರನ್ನ ಪ್ರತಿನಿಧಿಸುವ ಸಮುದಾಯ, ಅದನ್ನು ಇಗ್ನೋರ್ ಎಷ್ಟು ದಿವಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ತಪ್ಪಾಗೋದಿಲ್ವಾ? ರೈತರ ಸಮಸ್ಯೆನ ಯಾಕೆ ಕೇಳಿಸ್ಕೊಳ್ತಾ ಇಲ್ಲ? ಪ್ರತಿಭಟನೆ ಮಾಡೋದು ಹಕ್ಕು, ರೈತರ ಹಕ್ಕು, ಅದು ಖಂಡಿತವಾಗ್ಲೂ ಅದನ್ನು ನಿರಾಕರಿಸೋದಕ್ಕಾಗೋದಿಲ್ಲ. ಅದನ್ನ ಆರೋಪಗಳಿಂದ ಮುಚ್ಚಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ರೈತರ ಹೋರಾಟ ನಡೆದಿದೆ. ರೈತರ ಹೋರಾಟ ಇವತ್ತಿನ ಬೇರೆ ಯಾವುದೋ ದೇಶ ಒಡೆಯೋ ಚಳುವಳಿಗಳ ಹಾಗಲ್ಲ. ಖಂಡಿತವಾಗ್ಲೂ ಅದನ್ನ ಯಾರು ಕೂಡ ರೈತರ ಹೋರಾಟವನ್ನ ಬೇರೆ ಬಗೆಯ ಚಳುವಳಿಗಳಿಗೆ ಈಕ್ವೇಟ್ ಮಾಡಬಾರದು. ಭಯೋತ್ಪಾದಕರಿಗೆ ಹೋಲಿಸೋದು ಸರಿನಾ? ರೈತರನ್ನ ಪೊಲೀಸರ ಮೂಲಕ ಹತ್ತಿಕ್ಕಿ ಬಿಡ್ತೀವಿ ಅಂತ ಹೇಳೋದಕ್ಕೆ ಅದೇನು ಬೇರೆ ಯಾವುದೋ ಚಳುವಳಿನೇ ಅಥವಾ ಏನೋ ದೇಶದ್ರೋಹಿ ಚಳುವಳಿನೇ? 90 ದಿನ ಕಳೆದ್ರೂ ಕೂಡ ಪ್ರಧಾನಿಗಳು ರೈತರನ್ನ ಭೇಟಿ ಮಾಡೋದಿಲ್ಲ. ಯಾಕೆ ಇಷ್ಟು ರೀತಿ ಆಯ್ತು? ಹಿಂದೆಲ್ಲ ನಾವು ನೋಡಿದ್ವಿ, ಹಿಂದುತ್ವದ ಆಧಾರದ ಮೇಲೆ ಸಾಕಷ್ಟು ಚರ್ಚೆಗಳು ನಡೆದವು. ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಸಾಕಷ್ಟು ರಾಜಕೀಯ ನರೇಷನ್ ಅನ್ನ, ಪೊಲಿಟಿಕಲ್ ನರೇಷನ್ ಅನ್ನು ಕಟ್ಕೊಂಡು ಬಂದಿದೆ. ಸಂತೋಷ, ಏನೂ ತಪ್ಪಿಲ್ಲ. ಆದ್ರೆ ನಿಮ್ಮ ಹಿಂದುತ್ವದಲ್ಲಿ ರೈತರು ಬರೋದಿಲ್ವೇ ಸ್ವಾಮಿ? ಇಷ್ಟು ದೊಡ್ಡ ಪ್ರಮಾಣದ ರೈತರನ್ನ ಹೊರಗಿಟ್ಟು ಎಲ್ಲಿಂದ ಹಿಂದುತ್ವ ಕಟ್ತೀರಿ? ಇವರೆಲ್ಲ ಹಿಂದೂಗಳೇ ತಾನೇ ರೈತರು.
ಮತ್ತೆ ಇವ್ರನ್ನ ಬಿಟ್ಟು ನೀವು ಹಿಂದುತ್ವನ ಕಟ್ಟೋದಕ್ಕೆ ಸಾಧ್ಯನಾ? ಇವ್ರನ್ನ ಬಿಟ್ಟು ರಾಷ್ಟ್ರೀಯತೆ ಅಂತೀರಿ, ಸಂತೋಷ, ರಾಷ್ಟ್ರೀಯತೆ ಬೇಕು, ಎಲ್ರಿಗೂ ರಾಷ್ಟ್ರ ಅನ್ನೋದು ಬೇಕು. ಆದರೆ ರೈತರನ್ನೇ ಬಿಟ್ಟು, ಈ ದೇಶದ ಬಹುಮುಖ್ಯ ಅಂಗವಾದಂಥ ರೈತರನ್ನ ಬಿಟ್ಟು ಹೇಗೆ ರಾಷ್ಟ್ರೀಯತೆ ಕಟ್ತೀರಿ? ರಾಷ್ಟ್ರ ನಿರ್ಮಾಣ ಹೇಗೆ ಸಾಧ್ಯ ಆಗುತ್ತೆ? ಅನ್ನ ಇಲ್ಲದೆ ರಾಷ್ಟ್ರ ನಿರ್ಮಾಣ ಹೇಗೆ ಸಾಧ್ಯ ಆಗುತ್ತೆ? ಅವರ ವಿಶ್ವಾಸವನ್ನ ಗೆದ್ದುಕೊಳ್ಳದೆ ಹೋದ್ರೆ, ಅವರ ಸಂಖ್ಯೆ ಇದೆಯಲ್ಲ ಈ ದೇಶದಲ್ಲಿ, ಎಷ್ಟು ದೊಡ್ಡ ಸಂಖ್ಯೆ ಇದೆ ಅಲ್ವಾ, ಅದನ್ನ ಬಿಟ್ಟು ರಾಜಕಾರಣ ಮಾಡ್ತೀರಾ ನೀವು? ಹಾಸನದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಸಾಕಷ್ಟು ಜನ ರೈತರಿದ್ದಾರೆ, ಅಲ್ಲಿಗೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ. ಪ್ರಕಾಶ್, ನಿಮ್ ಜೊತೆಗಿರ್ತಕ್ಕಂತಹ ರೈತರು ಏನ್ ಹೇಳ್ತಾರೆ? ಇತ್ತೀಚೆಗಷ್ಟೇ ನಾವು ನೋಡಿದ್ವಿ ಯಾವ ರೀತಿನಲ್ಲಿ ರೈತರ ಉತ್ಪನ್ನಗಳನ್ನ ಕೊಳ್ಳೋದ್ರಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಕೂಡ ನೋಡಿದ್ವಿ ನಾವು. ಹಂತ ಹಂತದಲ್ಲೂ ಕೂಡ, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ರೈತರಿಗೆ ಸಮಸ್ಯೆಗಳಿದ್ದಾವೆ, ಅನ್ಯಾಯ ಆಗ್ತಾ ಇದೆ. ಆದ್ರೆ ರೈತರ ಈ ಚಳುವಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಏನ್ ಹೇಳ್ತಾರೆ ರೈತರು? ಮಾತಾಡ್ಸಿ. ಶ್ರೀಲಕ್ಷ್ಮಿ ರಾಜ್ಕುಮಾರ್, ಏನಂತಂದ್ರೆ ಹಾಸನದಲ್ಲೂ ಕೂಡ ಒಂದ್ ರೀತಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದೆಹಲಿಗೂ ಕೂಡ ಇಲ್ಲಿನ ರೈತ ಮುಖಂಡರು ಈಗಾಗಲೇ ಪ್ರತಿಭಟನೆ ಮಾಡಿ ಸುಮಾರು 15 ದಿನಗಳ ಕಾಲ ಅಲ್ಲಿ ರೈತ ಮುಖಂಡರ ಜೊತೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಈಗ ಸ್ವತಃ ಅಲ್ಲಿಗೆ ಹೋದಂತಹ 15 ದಿನ ಹೋಗಿ ಪ್ರತಿಭಟನೆ ಮಾಡಿದಂತಹ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅಲ್ಲಿ ಹೋಗಿ ಯಾವೆಲ್ಲ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರೆ 90 ದಿವಸದಿಂದ ಅಲ್ಲಿನ ಸ್ಥಿತಿಗತಿ ಏನು ಅನ್ನೋದನ್ನು ಕೂಡ ಅಂದ್ರೆ ಕಡಿಮೆ ಅವಧಿಯಲ್ಲಿ ಕೂಡ ನಮ್ಮ ಜೊತೆ ಮೊದಲನೇದಾಗಿ ಹಂಚ್ಕೊತಾರೆ. ನವೀನ್ ಕುಮಾರ್ ಅಂತ. ನವೀನ್ ಕುಮಾರ್ ಅವರೇ, ನೀವು ಅಲ್ಲಿ ಹೋಗಿದ್ರಿ, ಪ್ರತಿಭಟನೆಯ ಪಾಲ್ಗೊಂಡಿದ್ರಿ, ಹೇಗಿತ್ತು ಅಲ್ಲಿನ ಸ್ಥಿತಿಗತಿ ಹೇಗಿತ್ತು? ಕಳೆದ 90 ದಿವಸಗಳಿಂದ ಅಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು, ನಾನು ಸ್ವತಃ ರೈತ ಸಂಘಟನೆಯ ಪರವಾಗಿ ಹೋಗಿ ದೆಹಲಿಯಲ್ಲಿ ಭಾಗವಹಿಸಿ ಸುಮಾರು 15 ದಿನಗಳ ಕಾಲ ರೈತರ ಜೊತೆಯಲ್ಲಿದ್ದೆ. ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ಏನಿದೆ, ಅದು ಕೇವಲ ಯಾರೋ ರೈತರ ವೈಯಕ್ತಿಕ ಪ್ರಶ್ನೆ ಅಲ್ಲ, ಇಡೀ ಕೃಷಿಯನ್ನು ಉಳಿಸ್ತಕ್ಕಂಥ ಪ್ರಶ್ನೆ, ಆ ಮೂಲಕ ಈ ಭಾರತವನ್ನು ಉಳಿಸ್ತಕ್ಕಂಥ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿ ಇಷ್ಟು ದೀರ್ಘಾವಧಿಯ ಕಾಲ ರೈತರು ಪ್ರತಿಭಟನೆ ಮಾಡ್ತಾ ಇರುವಾಗ ಅವರನ್ನ ಕರೆದು ಕೂರಿಸಿ ಮಾತಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂತ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ಇವತ್ತು ಕೇಂದ್ರ ಸರ್ಕಾರ ತಗೊಳ್ಬೇಕಾಗಿತ್ತು. ಆದ್ರೆ ಇದು ಹೆಂಗ್ ನೋಡಿಸ್ತಾ ಇದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಒಂದ್ ರೀತಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ರೈತರನ್ನ ಅವಮಾನ ಮಾಡ್ತಕ್ಕಂಥ, ಅವರು ರೈತರೇ ಅಲ್ಲ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೈ ಹಾಕಿದೆ. ನನಗೆ ವೈಯಕ್ತಿಕವಾಗಿ ಅಲ್ಲಾದಂತ ಅನುಭವ ಏನಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕೃಷಿಕರು, ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರು ಗ್ರಾಮಗಳಲ್ಲಿ ಒಂದ್ ರೀತಿ ಬ್ಯಾಚ್ಗಳ ರೀತಿಯಲ್ಲಿ, ಒಂದು ಗ್ರಾಮದಲ್ಲಿ 50 ಜನ 100 ಜನ ಒಂದ್ಸಾರಿ ಪ್ರತಿಭಟನೆಗೆ ಭಾಗವಹಿಸಿದ್ರೆ ಇನ್ನೊಂದು 50 ಜನ ಉಳಿದು ಅಲ್ಲಿ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಶಿಫ್ಟ್ ನ ಆಧಾರದ ಮೇಲೆ ಪ್ರತಿಭಟನೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಶ್ರೀಲಕ್ಷ್ಮಿ, ಮತ್ತೆ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ರೈತ ಮುಖಂಡರು ಇದ್ದಾರೆ. ಸರ್, ಈಗ ಕೇಂದ್ರ ಸರ್ಕಾರದವರು ಈಗಾಗಲೇ 90 ದಿವಸ ಆಗಿದೆ, ರೈತರ ಜೊತೆ ಅಂದ್ರೆ ಅವ್ರನ್ನ ಕರೆದು ಮಾತಾಡ್ಬೋದಿತ್ತು. ಒಬ್ಬ ರೈತರು ಈಗ ಬರೀ ಪ್ರತಿಭಟನೆ ಮಾಡ್ತಾ ನಿಂತ್ಕೊಂಡ್ರೆ, ಹಾಗಾದ್ರೆ ಇಲ್ಲಿ ಅನ್ನ ನೀಡೋರು ಯಾರು, ಬೆಳೆಯೋರು ಯಾರು? 90 ದಿವಸದಿಂದ ಯಾರು ಕೂಡ ಆ ರೈತರ ಹತ್ರ ಬಂದಿಲ್ಲ. ಈಗಾಗಲೇ ಹೇಳಿದ್ರು ಕರ್ಸ್ಕೊಂತೀವಿ, ರೈತರು ಮಾತುಕತೆಗೆ ಬನ್ನಿ ಅಂತ, ಇದುವರೆಗೆ ಯಾರು ಕೂಡ ಬಂದಿಲ್ಲ, ಇವರು ಹೋಗಿಲ್ಲ. ಏನ್ ಹೇಳ್ತೀರಿ? ಪ್ರತಿಭಟನೆ ಬೇಡ ಅಂತ ಹೇಳ್ತಾರೆ, ಆದರೆ ಮಾತುಕತೆ ಮಾಡೋದಕ್ಕೆ ಹಿಂದೇಟ್ ಹಾಕಿ ಇದಕ್ಕೆ ಸರ್ಕಾರಕ್ಕೆ. ಯಾಕಂದರೆ ಸೆಪ್ಟೆಂಬರ್ 27ಕ್ಕೆ ಈ 3 ಮಸೂದೆಗಳಿಗೆ ರಾಷ್ಟ್ರಪತಿ ಅಂಕಿತ ಆಯಿತು. ನವೆಂಬರ್ 5ನೇ ತಾರೀಕಿಂದ ರೈತರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಇವತ್ತು ಫೆಬ್ರವರಿ 18. ಇಲ್ಲಿವರೆಗೂ ಕೂಡ ರೈತರು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಅಂದಮೇಲೆ ಈ ರೈತ ಸಂಕುಲಗಳು, ಈ ಮಸೂದೆಗಳೇನಿದೆ 3 ಕೂಡ ಇವು ರೈತ ಸಂಕುಲಗಳನ್ನ ನಾಶ ಮಾಡ್ತಕ್ಕಂಥ ಮಸೂದೆಗಳು. ಯಾಕಂದ್ರೆ ರೈತರು 1 ದಿನ 2 ದಿನ ಪ್ರತಿಭಟನೆ ಮಾಡಿದ್ರೆ ಓಕೆ, ಆದ್ರೆ ಇಷ್ಟು ದಿನ ದೀರ್ಘಾವಧಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಎಷ್ಟು ಲೂಪ್ ಹೋಲ್ಸ್ ಇದೆ. 2013 ಕೂಡ ಹಿಂದಿನ ಸರ್ಕಾರದಲ್ಲೂ ಕೂಡ ಈ ಮಸೂದೆಗಳಿತ್ತು. ಆದ್ರೆ ಇವ್ರಿಗೆ ಬೇಕಾದಂಗೆ ಇದನ್ನ ಬದಲಾವಣೆ ಮಾಡಿಕೊಂಡು ಅದಾನಿ, ಅಂಬಾನಿ ಅಂತವ್ರಿಗೆ ಈ ಕೃಷಿ ಭೂಮಿನ ಮಾರಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಕೂಡ ಇದು. ಓಕೆ ಪ್ರಕಾಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಮಾತಾಡ್ಸೋಣ. ಹಾಸನದ ರೈತರನ್ನ ನಾವು ಇನ್ನಷ್ಟು ಮಾತಾಡ್ಸೋಣ. ಏನು ಅವರ ಮನಸ್ಸಿನ ಭಾವನೆ ಏನಿದೆ, ಅವರ ಅನುಭವಗಳೇನಿದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲಿ ಶ್ರೀಯುತ ಕೆ.ಟಿ. ಗಂಗಾಧರ್ ಅವರು, ಹಿರಿಯ ರೈತ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಕೆ.ಟಿ. ಗಂಗಾಧರ್ ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಸುಮಾರು 80ರ ದಶಕದಿಂದಾನು ಕೂಡ ಏನು ರೈತ ಚಳುವಳಿಗಳು ಕರ್ನಾಟಕದಲ್ಲಿ ಆರಂಭ ಆದವು, ಆವಾಗ್ನಿಂದಾನು ಕೂಡ ಕೆ.ಟಿ. ಗಂಗಾಧರ್ ಅವರು ಸಕ್ರಿಯವಾಗಿದ್ದಾರೆ. ಅವಾಗ ರುದ್ರಪ್ಪನವರು ಅಥವಾ ಸುಂದರೇಶ್ ಅವರು, MDN ಅವರ ಜೊತೆಯಲ್ಲಿ ಏನು ರೈತ ಚಳುವಳಿ ಆರಂಭ ಆಯಿತು, ಕಡದಾಳ್ ಶಾಮಣ್ಣ ಇವರೆಲ್ಲರ ಜೊತೆ ಇರ್ತಕ್ಕಂಥ ರೈತ ಹೋರಾಟದ ಕೊನೆಯ ಕೊಂಡಿಗಳಲ್ಲಿ
ಒರಿಜಿನಲ್ ರೈತ ಹೋರಾಟ ಏನು ಆರಂಭ ಆಯ್ತಲ್ಲ, ಆ ರೈತ ಹೋರಾಟದ ಕೆಲವು ಜನ ಈಗೇನಿದ್ದಾರೆ ಅದರಲ್ಲಿ KT ಗಂಗಾಧರ್ ಅವರು ಬಹಳ ಮುಖ್ಯವಾದಂಥ ನಾಯಕರು. ಇವತ್ತಿಗೆ ರೈತ ಸಂಘದ ಅತ್ಯಂತ ಹಿರಿಯ ನಾಯಕರು. ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಚಳವಳಿಗಳಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ. ರೈತ ಚಳವಳಿಗಳನ್ನ ಪ್ರೊಫೆಸರ್ MDN ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತಗೊಂಡು ಹೋದ್ರು. ಇನ್ನು ರಾಮಕೃಷ್ಣ ಹೆಗಡೆ ಅವರು ಸರ್ಕಾರದ ವಿರುದ್ಧ ಒಂದು ಬಹಳ ದೊಡ್ಡ ಚಳವಳಿ ಆಯ್ತು. ನಿಮ್ಗೆ ಗೊತ್ತಿರಬಹುದು, ಇಡೀ ಸರ್ಕಾರ ಪತನ ಆಯ್ತು. ಆ ಸಂದರ್ಭದಲ್ಲಿ ಸಾಲ ಪಡೆದ ರೈತರ ಆಸ್ತಿ ಹರಾಜು ಹಾಕುವ ಒಂದು ಚಳವಳಿ ಆಯ್ತು. ಆ ಹರಾಜಿನ ವಿರೋಧವಾಗಿ ಒಂದು ಚಳವಳಿ ಆಯ್ತು. ಆ ಚಳವಳಿಯಲ್ಲೂ ಕೂಡ ಮುಂದಾಳತ್ವವನ್ನು ವಹಿಸಿದವರಲ್ಲಿ KT ಗಂಗಾಧರ್ ಅವರು ಅತ್ಯಂತ ಪ್ರಮುಖರು. ಹಾಗಾಗಿ ಶ್ರೀಯುತ KT ಗಂಗಾಧರ್ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಹಲೋ. ಓಕೆ, ನಮ್ಮ ಪ್ರತಿನಿಧಿ ನವೀನ್ ಇದ್ದಾರೆ. ನವೀನ್, KT ಗಂಗಾಧರ್ ಅವ್ರು ನಿಮ್ ಜೊತೆ ಇದ್ರೆ ಅವ್ರ ಹತ್ರ ಮಾತಾಡೋಣ. ಅವ್ರನ್ನ ಮಾತಾಡ್ಸಿ. ನಾನು ಡೈರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡೋದಕ್ಕೆ ಬಯಸ್ತೀನಿ, ಮಾತಾಡ್ಸಿ. ಹೌದು ಶ್ರೀಲಕ್ಷ್ಮಿ, ನನ್ನ ಜೊತೆಗೆ ಏನು ರೈತ ಸಂಘಟನೆಗಳ ಹೋರಾಟದ ಬಗ್ಗೆ ಮಾತಾಡಲಿಕ್ಕೆ KT ಗಂಗಾಧರ್ ಅವರು ಇದ್ದಾರೆ. ಅವ್ರನ್ನೇ ನಾನು ನೇರವಾಗಿ ಮಾತಾಡ್ತೀನಿ. ಸರ್, ರೈತರು ಸಾಧ್ಯ ಆದ್ರೆ ಅವ್ರಿಗೆ ಫೋನ್ ಕನೆಕ್ಟ್ ಮಾಡ್ಬಿಡಿ. ಸಾಧ್ಯ ಆದ್ರೆ ಅವ್ರಿಗೆ ಯಾವುದೇ ರೀತಿಯ ಒಂದು ಚಕಾರವನ್ನೇ ನಿಮ್ ಇಯರ್ ಫೋನ್ ಅವ್ರಿಗೆ ಕನೆಕ್ಟ್ ಮಾಡ್ಬಿಡಿ. ಭಾರತ ಸರ್ಕಾರ ಬಹಳ ಮುಂಡುತನಕ್ಕೆ ಬಿದ್ದಿದೆ. ಬಹುಮುಖ್ಯವಾಗಿ ಭಾರತದ ಕೃಷಿ ಪದ್ಧತಿ, ಭಾರತದ ಆಹಾರ ಸಾರ್ವಭೌಮತೆ ಮತ್ತು ಆಹಾರದ ಬೀಜ ಕಾಯ್ದೆ ಬಹಳ ಮುಖ್ಯವಾಗಿ ಈ ಭಾರತದ ಕೃಷಿ ಆಹಾರ ಸಾರ್ವಭೌಮತೆ ಏನಿದೆ ಇದನ್ನ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೊಡ್ತಕ್ಕಂಥ ಹುನ್ನಾರು ಈ ಕಾಯ್ದೆಯಿಂದ ಇದೆ. ಕೇವಲ APMC ಬಹಳ ಮುಖ್ಯವಾಗಿ ನಾನು ಮಾತಾಡ್ತಕ್ಕಂಥದ್ದು ಆಹಾರ ಉತ್ಪಾದನೆ, ಆಹಾರ ಮಾರುಕಟ್ಟೆ, ಆಹಾರ ಸಾರ್ವಭೌಮತೆಯನ್ನು ಜೋಪಾನ ಮಾಡ್ತಕ್ಕಂಥದ್ದು ಭಾರತ ಸರ್ಕಾರದ ಬಹುದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂಥ ಸರ್ಕಾರ ಕಾನೂನುಗಳನ್ನು ಮಾಡುವಾಗ ಭಾರತದ ಪಾರ್ಲಿಮೆಂಟಲ್ಲಿ ಮಂಡಿಸಬೇಕಾಗಿತ್ತು, ವಿಧಾನಸಭೆಯಲ್ಲಿ ಮಂಡಿಸಬೇಕಾಗಿತ್ತು. ಭಾರತದ 70% ಜನರು ಕೃಷಿ ಪ್ರಧಾನವಾದಂತಹ ಈ ದೇಶದಲ್ಲಿ ಕೃಷಿ ಸಂಬಂಧಿತ ಕಾಯ್ದೆಗಳು ಬದಲಾವಣೆ ಆಗಬೇಕಾದ್ರೆ ಬದಲಾವಣೆ ಬಹಳ ಅಗತ್ಯ ಅಂತ ಭಾರತ ಸರ್ಕಾರಕ್ಕೆ ಅನಿಸಿದ್ರೆ ಬಹುಶಃ ಪ್ರಧಾನಮಂತ್ರಿಯವರಿಗೆ ಮತ್ತು ಅವರ ಕ್ಯಾಬಿನೆಟ್ನವರಿಗೆ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡಿ ಅನಿವಾರ್ಯವಾಗಿ ಯಾವುದು ಬದಲಾವಣೆ ಮಾಡಬೇಕಾಗಿದೆ ಅಂತದನ್ನ ಬಹಳ ಆರೋಗ್ಯಕರವಾಗಿ ಚರ್ಚೆ ಮಾಡಿ ಅಂತ ಕಾಯ್ದೆಗಳನ್ನ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷಗಳ ಜೊತೆ ಮತ್ತು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಜಾರಿಗೆ ತರಬಹುದಿತ್ತು. ಆದರೆ ಕೊರೋನಾ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡದಲೇನೆ ನೇರವಾಗಿ ಸುಗ್ರೀವಾಜ್ಞೆ ಮೂಲಕ ಈ ಕಾಯ್ದೆಗಳನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು ಅತ್ಯಂತ ರೈತನಿಗೆ ಅನುಮಾನ ಮತ್ತು ಇದ್ರ ಹಿಂದ್ಗಡೆ ಇರತಕ್ಕಂತ ಅನುಮಾನಗಳಿಗೆ ಬಹಳ ಮುಖ್ಯವಾಗಿ ಕೃಷಿ ಗುತ್ತಿಗೆ ವ್ಯವಸಾಯ ಪದ್ಧತಿ, ಹಾಗೇನೆ ಎರಡನೇ ವಿಷಯ ಅಂತಂದ್ರೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಅದರಲ್ಲಿ ಕೃಷಿ ಪ್ರಧಾನವಾದಂತ ಆಹಾರಗಳನ್ನು ಹೊರಗಡೆ ತೆಗೆದಿರ್ತಕ್ಕಂಥದ್ದು. ಗಂಗಾಧರ್ಜಿ, ನಿಜ ಬಹಳ ಮುಖ್ಯವಾದಂತ ಪ್ರಶ್ನೆ ತಮ್ಮನ್ನ ಕೇಳಬೇಕಾಗಿತ್ತು. ನಾವು ರೈತ ಹೋರಾಟಗಳ ಹಿನ್ನೆಲೆ ಬಗ್ಗೆ ಮಾತನಾಡ್ತಾ ಇದ್ವಿ. ಕರ್ನಾಟಕ ಅನೇಕ ಅಮೋಘವಾದ ರೈತ ಹೋರಾಟಗಳ ನೆಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ರೈತ ಹೋರಾಟದ ವಿಚಾರದಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಒಟ್ಟಾಗಿ ಐಕ್ಯ ಹೋರಾಟ ಅಂತ ಏನು ಆರಂಭ ಆಯ್ತು, ಇದರಲ್ಲಿ CPM ಮುಂತಾದಂತ ಪಕ್ಷಗಳು ಕೂಡ ಸೇರ್ಕೊಂಡಿದ್ದಾವೆ ಅನ್ನುವಂಥದ್ದು ಕೇಳ್ಬಂತು. ಬಹಳ ಕ್ಲಿಯರ್ ಆಗಿ ಆರೋಪ ಬಂತು, ರೈತ ಹೋರಾಟ ರಾಜಕೀಯ ಪ್ರೇರಿತ ಹೋರಾಟ ಅಂತ. ಆದ್ರೆ ತಾವೆಲ್ಲ ಇದ್ದಂತ ರೈತ ಹೋರಾಟ ಇತ್ತಲ್ಲ ಕರ್ನಾಟಕದಲ್ಲಿ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ತಾವೆಲ್ಲ ಏನ್ ಮಾಡಿದಂತ ಅಮೋಘವಾದ ಹೋರಾಟ, ಅದು ಯಾವತ್ತೂ ಕೂಡ ಪೊಲಿಟಿಸೈಸ್ ಆಗಿರ್ಲಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಬೆರೆಯೋದು MDN ಅವರ ಮಾಡೆಲ್ ಆಗಿರ್ಲಿಲ್ಲ. ಆಮ್ ಐ ರೈಟ್ ಸರ್? ಏನ್ ಹೇಳ್ತೀರಿ ಈ ಆರೋಪದ ಬಗ್ಗೆ? ಇಲ್ಲ, ತಾವು ಮಾಡಿರ್ತಕ್ಕಂಥ ಪ್ರಶ್ನೆ ಆರೋಗ್ಯಕರವಾಗಿದೆ. ಆದ್ರೆ ಆ ಕಾಲಕ್ಕೆ ನಮ್ಮ ಚಳುವಳಿಯ ಇಶ್ಯೂಗಳು, ಸಮಸ್ಯೆಗಳು ಏನಿದ್ವು ಅವು ರೈತರ ಸಂಬಂಧಿತವಾಗಿದ್ವು ನಿಜ. ಆದ್ರೆ ಈಗ ಸಂದರ್ಭದಲ್ಲಿ ಕಾರ್ಮಿಕರ ಸಮಸ್ಯೆಗಳಿದೆ. ಹಾಗಾಗಿ ಕಮ್ಯುನಿಸ್ಟ್ ಸಂಘಟನೆಗಳು ಇವತ್ತು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಿದ್ದವಂತೂ ಕೂಡ ನಮ್ದು ಸಮಸ್ಯೆ ಇದೆ, ಭಾರತ ಸರ್ಕಾರ ಮಾಡಬೇಕಾದಿದೆ, ನಾವು ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತಕ್ಕಂಥದ್ದು ಹೋರಾಟದ ಒಂದು ಸ್ವರೂಪನೇ ಹೊರತು
ಇದರಲ್ಲಿ ರಾಜಕೀಯ ಪ್ರೇರಿತ ಅನ್ನೋದು ಮಾತ್ರ ಖಂಡಿತ ಇಲ್ಲ. ಎಲ್ಲೋ ಒಂದ್ ಕಡೆ ಯಾಕೆಂದ್ರೆ ಡೈಲ್ಯೂಟ್ ಭಾರತ ಮಾಡೋದಕ್ಕೆ ಸರ್ಕಾರ ರೈತ 11 ಚಳವಳಿಯನ್ನ ಸಾರಿ ನಮ್ಮ ಜೊತೆ ಮಾತುಕತೆ ನಡೆಸಿದೆ. ಎಲ್ಲೋ ಒಂದ್ ಕಡೆ 11 ರೈತ ಸಾರಿ ಚಳವಳಿಯನ್ನ ನಾವು ಮಾತುಕತೆಗೆ ಹೋಗಿದ್ವಿ. ಇದರಲ್ಲಿ ರಾಜಕೀಯ ಪ್ರೇರಿತ ಇಲ್ಲ. ಓಕೆ, ಎಲ್ಲೋ ಒಂದ್ ಕಡೆ ರೈತ ಚಳವಳಿಯನ್ನ ಡೈಲ್ಯೂಟ್ ಮಾಡುವಂತಹ, ಡೈವರ್ಟ್ ಮಾಡುವಂತಹ ಪ್ರಯತ್ನಗಳಲ್ಲಿ ಇದು ಒಂದಾ, ಅಥವಾ ಇದ್ರ ಜೊತೆ ಇನ್ನು ಖಲಿಸ್ತಾನ್ ಮೂವ್ಮೆಂಟ್ ನ ಸುದ್ದಿ ಕೂಡ ಬಂತು, ಅದರಲ್ಲಿ ಹೆಸರುಗಳು ಕೂಡ ಬಂದು ಆ ಖಲಿಸ್ತಾನ್ ಮೂವ್ಮೆಂಟ್ ನಲ್ಲಿ ಸೇರ್ಕೊಂಡಿದ್ದಂಥವ್ರು ಇದರಲ್ಲಿ ಟೂಲ್ ಕಿಟ್ ತಯಾರು ಮಾಡಿದ್ರು ಆ ವ್ಯಕ್ತಿ ಅನ್ನುವಂಥದ್ದು ಬಂತು. ಸೊ ಈ ತರ ಎಲ್ಲ ಎಲ್ಲೊಂದ್ ಕಡೆ ಪವಿತ್ರವಾದ ರೈತ ಹೋರಾಟವನ್ನ ಮಲಿನಗೊಳಿಸುವಂಥದ್ದು ನಡೀತಾ? ಇಲ್ಲ ನೋಡಿ, ಮಲಿನಗೊಳಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ಕಡೆ ಸರ್ಕಾರದ ಧೋರಣೆಗಳ ವಿರುದ್ಧ ಜನರು ಜಾಗೃತರಾಗಿ ಬಹುಸಂಖ್ಯಾತ ಚಳುವಳಿಗಳಲ್ಲಿ ಸಂಘಟನೆಯ ಒಳಗಡೆ ಬಂದು ಕೆಲಸ ಮಾಡ್ತಕ್ಕಂಥವ್ರು ಮಾಡ್ತಿದ್ದಾರೆ ಅಂತೇನೆ. ಅದನ್ನ ನಾವು ವೈಭವೀಕರಿಸಿ ಅದನ್ನ ಚಿರ್ಚೆ ಮಾತನಾಡ್ತಕ್ಕಂಥದ್ದು. ಆದ್ರೆ ರೈತ ಚಳುವಳಿಯಲ್ಲಿ ಮಾತ್ರ ನಾವು ಹೇಳ್ತೇವೆ, ಜನವರಿ 26ರವರೆಗೂ ಭಾರತದಲ್ಲಿ ನಡೀತಿದ್ದಂತ ಚಳುವಳಿ ಸ್ವರೂಪ ಹೇಗಿತ್ತು, ಜನವರಿ 26 ನಂತರ ಇಡೀ ಉತ್ತರ ಭಾರತದಲ್ಲಾದಂತ ರೈತ ಚಳುವಳಿಯ ಮಹತ್ತರ ಬದಲಾವಣೆಯನ್ನು ಗಮನಿಸಿದಾಗ ಯಾರು ಇದರಲ್ಲಿ ಅಪವಿತ್ರವಾಗಿ ರೈತ ಚಳುವಳಿ ಮೇಲೆ ಕೆಟ್ಟ ಸುತ್ತರಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಜನವರಿ 26 ನೇರವಾಗಿ ಸಾಕ್ಷಿ ಆಗ್ತದೆ. ಆದ್ರಿಂದ ನೇರವಾಗಿ ನಾವು ಯಾವುದೇ ಅಂತದಿದ್ರೆ ನಾವು ಕೂಡ ಸಂಘಟನೆ ಒಳಗೆ ಅಂತದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ರೈತ ಚಳುವಳಿನ ಅಪಮೌಲ್ಯ ಮಾಡ್ಲಿಕ್ಕೆ, ಮಲಿನ ಮಾಡ್ಲಿಕ್ಕೆ ಮಾತ್ರ ನಾವು ಖಡಾಖಂಡಿತವಾಗಿ ಬಿಡೋದಿಲ್ಲ. ಓಕೆ, ಕೆ.ಟಿ. ಗಂಗಾಧರ್ ಅವರೇ, ದಯವಿಟ್ಟು ಸಂಪರ್ಕದಲ್ಲಿರಿ. ಇನ್ನಷ್ಟು ಮಾತಾಡೋಣ. ಬಹಳಷ್ಟು ಮುಖ್ಯವಾದಂತಹ ಪ್ರಶ್ನೆಗಳನ್ನ ಎತ್ತುವಂಥದ್ದಿದೆ. ಒನ್ಸ್ ಅಗೇನ್ ನಾನು ಕೇಳ್ತಾ ಇದ್ದೆ, ನಾವು ಹೇಳುವ ಹಿಂದುತ್ವ, ನಾವು ಹೇಳುವ ರಾಷ್ಟ್ರೀಯತೆ, ನಾವು ಹೇಳುವ ಏನು ಭಾರತೀಯತೆ, ಇದೆಲ್ಲ ಏನು ಹಾಗಾದ್ರೆ? ಇದರಲ್ಲಿ ರೈತರು ಬರೋದಿಲ್ವಾ? ಇವರನ್ನ ಒಳಗೊಂಡು ಒಂದು ಇನ್ಕ್ಲೂಸಿವ್ ಪಾಲಿಟಿಕ್ಸ್ ನಮಗೆ ಸಾಧ್ಯ ಆಗೋದಿಲ್ವಾ? ಅರೆ, ರೈತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೂ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ರು, ಎಲ್ಲ ಸರ್ಕಾರಗಳ ವಿರುದ್ಧನೂ ಹೋರಾಟ ಮಾಡಿ. ಇನ್ಫ್ಯಾಕ್ಟ್ ರೈತ ಚಳುವಳಿ ಅತ್ಯಂತ ಹೆಚ್ಚು ಹೋರಾಟ ಮಾಡಿದ್ದೇನೆ ಕಾಂಗ್ರೆಸ್ ಸರ್ಕಾರಗಳ ವಿರುದ್ಧ. ಕರ್ನಾಟಕದಲ್ಲೂ ಅಷ್ಟೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಅತ್ಯಂತ ಹೆಚ್ಚಿನ ಹೋರಾಟವನ್ನ ರೈತ ಚಳುವಳಿಗಳು ಮಾಡಿದ್ವು. ಅದನ್ನ ಅಡ್ರೆಸ್ಸೇ ಮಾಡದೆ ಹೋದ್ರೆ ಏನ್ ಸಂದೇಶ ಕೊಡ್ತೀರಿ ಸಮಾಜಕ್ಕೆ? ಅಷ್ಟು ದೊಡ್ಡ ಜನಸಮೂಹವನ್ನ ನೀವು ಅಡ್ರೆಸ್ ಮಾಡದೆ ಅವ್ರನ್ನ ಅನಾಥರಾಗಿ ಬಿಡ್ತೀರೇನು? ಬಿಸಿಲಲ್ಲಿ ಬೆಂದ್ರೆ ಬೆಂದ್ಕೊಳ್ಳಿ, ಕೂಗಿದ್ರೆ ಕೂಗ್ಕೊಳ್ಳಿ, ಅವ್ರು ಗಲಾಟೆ ಮಾಡಿದ್ರೆ ಮಾಡ್ಕೊಳ್ಳಿ, ನಾವೇನು ಕೇರ್ ಮಾಡೋದಿಲ್ಲ. ನಿಮ್ಮ ಬಗ್ಗೆ ಏನ್ ಹೇಳುತ್ತೆ ಅದು? ಇದು ಸರಿಯೇ? ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವು ಅವಿಸ್ಟುಪಿಡ್. ದೆಹಲಿಯಲ್ಲಿ 90 ದಿನಗಳಾಯ್ತು ರೈತರು ಪ್ರತಿಭಟನೆ ಮಾಡ್ತಾ. 90 ದಿನಗಳ ಪ್ರತಿಭಟನೆಯಲ್ಲಿ 100ಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ದಾರೆ. ಬೇರೆ ಬೇರೆ ಕಾರಣಗಳಿಗಾಗಿ ಇರಬಹುದು. ಆದ್ರೆ ರೈತರು ಸಾವನ್ನಪ್ಪಿರೋದಂತೂ ಸತ್ಯ. ಅದನ್ನ ಅವಗಣನೆ ಮಾಡೋದಕ್ಕೆ ಸಾಧ್ಯವೇ? ಅದು ಮನುಷ್ಯತ್ವದ ರೀತಿನ ಅದು ಅವಗಣನೆ ಮಾಡಿ ನಡ್ಕೊಳ್ಳುವಂಥದ್ದು. ದೇಶದ ರೈತ ಸಮೂಹಕ್ಕೆ ಕೃಷಿ ಕಾಯ್ದೆ ಬೇಡವಾಗ್ತಿದೆ ಅಂತಂದ್ರೆ ಮತ್ತೆ ಯಾರಿಗೋಸ್ಕರ ನೀವು ಕೃಷಿ ಕಾಯ್ದೆನ ತರ್ತಾ ಇದ್ದೀರಿ? ಒಂದು ವೇಳೆ ಅದು ಅಷ್ಟೊಂದು ಒಳ್ಳೇದು ಮಾಡುತ್ತೆ ಅಂತ ಆದ್ರೆ ಕನ್ವಿನ್ಸ್ ದೆಮ್. ನೀವು ಕೋಟಿ ಕೋಟಿ ಜನರನ್ನ ಕನ್ವಿನ್ಸ್ ಮಾಡಿ ಚುನಾವಣೆಗಳನ್ನ ಗೆದ್ದಿದ್ದೀರಿ, ದಶಕಗಟ್ಟಲೆ ಆಡಳಿತ ನಡೆಸಿದ್ದೀರಿ. ಸೊ ಈಗ ಅಷ್ಟೊಂದು ಒಳ್ಳೇದಿದೆ ಅದು ಕಾಯ್ದೆ ಅಂತಾದ್ರೆ ರೈತರನ್ನ ಕನ್ವಿನ್ಸ್ ಮಾಡಿ ಅಲ್ಲ. ರೈತರೇನು ಅವರೇನು ಉಗ್ರಗಾಮಿಗಳಲ್ಲ, ಅಥವಾ ಅವರೇನು ನಿಮ್ಮ ಮಾತನ್ನು ಕೇಳೋದಿಲ್ಲ ಅಂತ ಕೂತ್ಕೊಂಡಿಲ್ಲ. ಯಾಕೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕಾಗ್ತಾ ಇಲ್ಲ? ಅಡ್ರೆಸ್ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ರೈತರ ಜೊತೆಗೆ ಅವರು ನಮ್ಮವರು ಅಂತ ಬೆರೆಯೋದಕ್ಕೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ? ಆಫ್ಟರ್ ಆಲ್ ದೇ ಆರ್ ಆಲ್ಸೋ ಪೀಪಲ್ ಆಫ್ ಇಂಡಿಯಾ, ದೇ ಆರ್ ಆಲ್ಸೋ ದ ಪೀಪಲ್ ಆಫ್ ಇಂಡಿಯಾ. ಅವ್ರನ್ನ ಯಾಕೆ ನೀವು ಅವಗಣನೆ ಮಾಡ್ತೀರಿ? ಅವರು ಕೂಡ ಇದೇ ಜನರಿಂದ ಆರಿಸಿ ಬಂದಂತ ಸರ್ಕಾರ ತಾನೇ ಇದು, ಜನರಿಗೋಸ್ಕರವಾಗೇ ಇರುವಂತ ಸರ್ಕಾರ ತಾನೆ. ಆ ಜನರ ನಡುವೆ, ಆ ಜನರು ಅಂದ್ರೆ ಯಾರು? ನಮ್ಮ ರೈತರೇ ತಾನೆ. ಸೊ ಹಾಸನಕ್ಕೆ ಹೋಗೋಣ. ಹಾಸನದ ಜನರು ಅಥವಾ ರೈತರು ಏನ್ ಹೇಳ್ತಾರೆ ಕೇಳೋಣ. ಏನೇ ಆದ್ರೂ ಎಂಡ್ ಆಫ್ ದ ಡೇ ವಿರೋಧ ಪಕ್ಷನ ನೀವು ಎಷ್ಟಾದ್ರೂ ವಿರೋಧಿಸಿ, ಏನು ಬೇಜಾರಿಲ್ಲ. ದೇಶ ವಿರೋಧಿ ಶಕ್ತಿಗಳನ್ನ ಎಷ್ಟಾದ್ರೂ ವಿರೋಧಿಸಿ, ಅಥವಾ ಅವ್ರಿಗೆ ಕಾನೂನು ರೀತ್ಯ ಅವರನ್ನ ಜೈಲಿಗೆ ಹಾಕೋದೋ ಮತ್ತೊಂದೋ ಮಾಡಿ. ಆದ್ರೆ ಜನರನ್ನ, ರೈತರನ್ನ ಹೇಗೆ ನೀವು ಇಗ್ನೋರ್ ಮಾಡ್ತೀರಿ? ಕೋಟಿಗಟ್ಟಲೆ ರೈತರನ್ನ, ಜನರನ್ನ ನಾವು ಇಗ್ನೋರ್ ಮಾಡ್ತೀವಿ, ಸುಮ್ಮನಿರ್ತೀವಿ, ಮಾತೇ ಆಡೋದಿಲ್ಲ, ಕಗ್ಗಂಟಾಗಿ ಕೂತಿದೆ, ನಾವು ಪರಿಹರಿಸೋದಿಲ್ಲ, ಬೇರೆ ಇನ್ಯಾವುದೋ ವಿಚಾರಕ್ಕೆ ಡೈವರ್ಟ್. ಏನರ್ಥ? ಪ್ರಕಾಶ್ ನಮ್ಮ ಪ್ರತಿನಿಧಿ ಹಾಸನದಲ್ಲಿದ್ದಾರೆ. ಅಲ್ಲಿನ ರೈತರನ್ನ ಮಾತಾಡಿಸಿ, ಬ್ರೀಫ್ ಆಗಿ ಮಾತಾಡಿಸಿ, ರೈತ ಚಳವಳಿ ಹಾಗಾದ್ರೆ ಮುಗಿದು ಹೋಗುತ್ತಾ? ಮುಂದೆ ರೈತ ಚಳವಳಿಯ ಸ್ವರೂಪ ಏನು? ಸರ್ಕಾರ, ಕೇಂದ್ರ ಸರ್ಕಾರದ ಬಗ್ಗೆ ರೈತರು ಏನು ಹೇಳೋದಕ್ಕೆ ಬಯಸ್ತಾರೆ, ಏನನ್ನ ಬಯಸ್ತಾರೆ? ಕೃಷಿ ಕಾಯ್ದೆಗಳ ವಿಚಾರದಲ್ಲಿ ಏನಾಗಬೇಕು ಅಂತ ಬಯಸ್ತಾರೆ? ಈ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಕೇಳಿ ಪ್ರಕಾಶ್.
ಶ್ರೀಲಕ್ಷ್ಮಿ, ಈಗ ಮತ್ತೆ ನಮ್ಮ ಜೊತೆ ರೈತ ಮುಖಂಡರು ಕೂಡ ಇರುವಂತದ್ದು. ಈಗ ಈ ಕೇಂದ್ರ ಸರ್ಕಾರದ ವಿರುದ್ಧ ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂತ, ಕೇಂದ್ರ ಸರ್ಕಾರದ ಏನಕ್ಕೆ ಹೇಳಲಿಕ್ಕೆ ಬಯಸ್ತೀರಿ? ಈಗಾಗಲೇ ಪ್ರತಿಭಟನೆ ನಡೀತದೆ, ಏನ್ ಹೇಳ್ತೀರಿ? ಈಗ 3 ತಿಂಗಳಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು 6 ತಿಂಗಳಾದ್ರೂ ಸರಿನೇ ಕೃಷಿ ಕಾಯ್ದೆನ ವಾಪಸ್ ತಗೊಳ್ಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇಂಥಗೆ ಅಂತ ಕಾರಣವೇ ಇಲ್ಲ. ನಮ್ಮ ಹತ್ರ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ. ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಹಿಂದಕ್ಕೆ ತೆಗೆಯೋಂಥ ಕಾರ್ಯಕ್ರಮನ ಹಾಕಬೇಕು. ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ನಾವು ತೆಗೆಯೋಂಥ ಮಾತೇ ಇಲ್ಲ ನಮಗೆ. ಈಗ ಮತ್ತೆ ನಮ್ಮ ಜೊತೆ ಮತ್ತೊಬ್ರು ಇದ್ದಾರೆ, ಬಾಬು ಅಂತ, ಅವರು ಕೂಡ ರೈತ ಮುಖಂಡರಿದ್ದಾರೆ. ಸರ್, ಈಗ ನೀವು ಸುಮಾರು ಪ್ರತಿಭಟನೆ ಮಾಡಿದಿರಿ, ಸರ್ಕಾರದ ವಿರುದ್ಧ ಮಾಡಿದಿರಿ, ಇಲ್ಲಿ ಕೂಡ ಮಾಡಿದಿರಿ ಹಾಸನಲ್ಲಿ. ಏನ್ ಹೇಳ್ತೀರಾ? ಈಗಾಗಲೇ ಬೆಂಗಳೂರಿಗೆ ಕೂಡ ಹೋಗಿ ಪ್ರತಿಭಟನೆ ಪಾಲ್ಗೊಂಡಿದ್ರಿ. ಈಗ ಏನು ಪ್ರತಿಭಟನೆ ನಡೀತಿದ್ದಾವೆ 90 ದಿವಸದಿಂದ ನಾವು ಪ್ರತಿಭಟನೆನ ರಾಕೇಶ್ ಟಿಕಾಯತ್ ನಮ್ಮ ರಾಷ್ಟ್ರೀಯ ನಾಯಕರಾಗಿರೋದ್ರಿಂದ ಅವ್ರ ಜೊತೆಲಿ ನಾವು ಪ್ರತಿಭಟನೆ ನಡೀತಾನೆ ಇದೆ. ಆದರೆ ಸರ್ಕಾರ ಸುಮ್ಮನೆ 17ಕ್ಕೆ ಕರಿತೀನಿ, 10ಕ್ಕೆ ಕರಿತೀನಿ, 8ಕ್ಕೆ ಕರಿತೀನಿ, 7ಕ್ಕೆ ಕರಿತೀನಿ ಇದೇ ಹೇಳಿ ಖುಷಿನ ಅದಾನಿ ಅಂಬಾನಿ ಅಂತವ್ರನ್ನ ತಲೆಹಿಡಿ ಅಂತ ಕೆಲಸನ ಮಾಡ್ತೈತೆ. ಆದರೆ ಏನಾಗಿದೆ ಅಂದರೆ ಇವ್ರನ್ನ ಕೋರ್ಟಲ್ಲೇ ಒಪ್ಪಿಸ್ತೀವಿ, ಅಲ್ಲಿಂದ ಒಪ್ಪಿಸ್ತೀವಿ ಅಂತ ರೈತರನ್ನಲ್ಲಿ ಎಷ್ಟೋ ಜನ ಸತ್ರುವೆ ನಮ್ಮ ರೈತರ ಬಗ್ಗೆ ಎಷ್ಟು ಜನ ಸತ್ತಿದ್ರು ಬಂದವ್ರಿಗೆ ಕಾರಣ ಇಲ್ಲಂಗಾಗಿದೆ. ಕೃಷಿ ಸಚಿವರು ಒಂದ್ ದಿವಸ ಮೀಟಿಂಗ್ ಕರೆಯೋದು, ಇನ್ನೊಂದ್ ದಿವಸ ಕರೆಯಲ್ಲ ಅನ್ನೋದು, ಮತ್ತೊಂದ್ಸರಿ ನಾವು ಕಾಯ್ದೆನ ವಾಪಸ್ ತೆಗಿತೀವಿ ಅನ್ನೋದು. ಇದು ಡೋಂಕಿ ಆಟನ ಬಿಟ್ಟಿ ಏನು ರೈತ ಸಂಘದಿಂದ ಏನು ರೈತರ ಕೂತಾರೋ ಅಲ್ಲಿ ಕಾರ್ಮಿಕರು, ದಲಿತರು. ಪ್ರಕಾಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ರೈತ ಚಳುವಳಿಗೆ ಅನುಗುಣವಾಗಿ ಅಲ್ಲೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ. ಸೊ ಲೆಟ್ ಇಟ್ ಸ್ಟಾಪ್. ನಾವು ಮತ್ತೆ ವಾಪಸ್ ಬರೋಣ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಅದಕ್ಕಿಂತ ಮುಂಚೆ ನೋಡಿ, ಭಯ ಏನು ರೈತರಿಗೆ ಅಂತಂದ್ರೆ, ಈ ಕೃಷಿ ಹೆಸರಲ್ಲಿ 100 ಎಕರೆ ಭೂಮಿಯನ್ನ ಬಂದು ಯಾರು ಬೇಕಾದ್ರೂ ಕೊಂಡ್ಕೊಬಹುದು. ಈ 3 ಕಾಯ್ದೆಗಳಲ್ಲಿ ಯಾರು ಬೇಕಾದ್ರೂ ಕೊಂಡ್ಕೊಳ್ಬಹುದು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಭೂಮಿಯನ್ನು ಯಾರು ಬೇಕಾದ್ರೂ ಕೊಂಡ್ಕೊಳ್ಬಹುದು ಅಂತ. ಕೊಂಡ್ಕೊಳ್ಳೋರು 1-2 ಎಕರೆ ಕೊಂಡ್ಕೊಳ್ಳೋದಿಲ್ಲ ಸ್ವಾಮಿ, 100 ಎಕರೆ ಕೊಂಡ್ಕೋತಾರೆ. 100 ಎಕರೆ, 1000 ಎಕರೆ ಕೃಷಿ ಭೂಮಿಗಳನ್ನ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ಕೊಂಡುಕೊಳ್ಳೋದಕ್ಕೆ ಆರಂಭ ಮಾಡಿದ್ರೆ ಅದು ಕೃಷಿಯಾಗಿ ಉಳಿಯೋದಿಲ್ಲ, ಆಹಾರ ಉದ್ಯಮ ಅಂತ ಕರೆಸಿಕೊಳ್ಳುತ್ತೆ. ಆಗ ಒನ್ಸ್ ಅಗೈನ್ ಕಾರ್ಪೊರೇಟೈಸ್ ಆಗುತ್ತೆ. ಆಹಾರ ಉದ್ಯಮದ ಎದುರು 2 ಎಕರೆಯಲ್ಲಿ ಟೊಮೆಟೊ ಬೆಳೆದಿರೋ ರೈತ ಕಂಗಾಲಾಗದೆ, ಬೆಲೆ ಸಿಗದೆ ಇನ್ನೇನು ಮಾಡಬೇಕು? ಸೊ ಈ ತರದ 100 ಭಯಗಳು ರೈತರನ್ನ ಕಾಡ್ತಾ ಇದ್ದಾವೆ. ನಮ್ಮ ಭೂಮಿನ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಕಾಡ್ತಾ ಇದೆ, ಅಥವಾ ನಮ್ಗೆ ಮಾರಾಟದ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗದೇ ಇರಬಹುದು, ರದ್ದಾಗ್ಬಿಡುತ್ತೆ, ಅಥವಾ ನಿಧಾನವಾಗಿ ಅದು ಎವೇಡ್ ಆಗ್ಬಿಡುತ್ತೆ, ಏನು ನಶಿಸಿ ಹೋಗ್ಬಿಡುತ್ತೆ ಅನ್ನುವಂಥ ಭಯಗಳು ಕಾಡ್ತಾ ಇದ್ದಾವೆ. APMC ವಿಲ್ ನೋ ಮೋರ್ ಬಿ ರೆಲೆವೆಂಟ್ ಅನ್ನುವಂಥ ಒಂದು ಭಯಗಳು ಕಾಡ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ವಾ? ಉತ್ತರನೇ ಕೊಡದೆ ಸುಮ್ಮನೆ ಆರಾಮಾಗಿದ್ರೆ, ಅದನ್ನ ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಒನ್ಸ್ ಅಗೇನ್ ಆರ್ ವಿ ಸ್ಟುಪಿಡ್? ಮೂರ್ಖರನ್ನ ಮಾಡ್ತಾ ಇದ್ದೀರಿ ನಮ್ಮನ್ನ ಅಂತ ಅನ್ಸೋದಿಲ್ವೇನು ನಮ್ಗೆ? ಹಾಸನದಲ್ಲಿ ರೈತರನ್ನ ಮಾತನಾಡಿಸ್ತಾ ಇದ್ವಿ. ಪ್ರಕಾಶ್ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಕಾಶ್, ಗೋ ಹೆಡ್. ರೈತರು ಏನ್ ಹೇಳ್ತಾರೆ ಕೇಳಿ. ಶ್ರೀಲಕ್ಷ್ಮಿ, ಮತ್ತೆ ಇನ್ನೊಂದಿಷ್ಟು ರೈತರು ಕೂಡ ಈಗಾಗಲೇ ಇರುವಂತದ್ದು. ಈ ಧೋರಣೆ ಬಗ್ಗೆ ಈಗ ಸ್ವತಃ ಮತ್ತೊಂದಿಷ್ಟು ರೈತರು ಜೊತೆಲಿದ್ದಾರೆ. ಸರ್, ಈಗ ಬೇರೆಯವರೆಲ್ಲರೂ ಕೂಡ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದ ಧೋರಣೆ ಬಗ್ಗೆ, ನೀವೇನು ಹೇಳ್ತೀರಿ? ನಮಗೆ ಏನಿಲ್ಲ ಸರ್, ಬೆಂಬಲ ಬೆಲೆ ಕೊಡಬೇಕು. ನಮಗೆ ರೈತರು ಬೆಳೆದಂಥ ಬೆಲೆಗೆ ನಾವು ಬೆಳಿತೀವಲ್ಲ, ನಮಗೆ ಬೆಂಬಲ ಬೆಲೆ ಕೊಡಲಿ. ಸ್ವಾಮಿನಾಥ್ ಅವರು ವರದಿ ಅಂತೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು. ಏನು ಕ್ಯಾರೆ ಅಂತ ಇಲ್ವಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ನಿಲ್ಸಕ್ಕಲ್ಲ ಸರ್. ನಮಗೆ ಅವರು ಏನು ಕಾಯ್ದೆನ ನಮಗೆ ವಾಪಸ್ ತಗೊಳ್ಳಿ, ಅವರು ಇದು ಮಾಡಿ. ನಾವು ಉಗ್ರವಾದ ಹೋರಾಟ ಮುಂದೆ ನಾವು ಮಾಡೇ ಮಾಡ್ತೀವಿ ಸರ್, ಮಾಡ್ತೀವಿ ನಾವು. ರೈಟ್. ಈಗ ಕೊನೆಯದಾಗಿ ಶ್ರೀಲಕ್ಷ್ಮಿ, ಯಾಕಂತಂದ್ರೆ ಕೂಡ ಮಾತಾಡಿಸ್ತಾ ಇದ್ದೆ, ಕೊನೆಯದಾಗಿ ಇನ್ನೊಬ್ಬರನ್ನ ಮಾತಾಡ್ಸೋಣ ಸರ್. ಕೊನೆಯದಾಗಿ ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಸರ್, ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ. 90 ದಿನಗಳ ಕಾಲ ಈ ದೇಶದ ಅನ್ನದಾತ ರೈತರನ್ನ ಬೀದಿಲಿರೋದಕ್ಕೆ ಒಂದು ಸರ್ಕಾರ ಬಿಟ್ಟಿದೆ ಅಂದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅದು ಅತ್ಯಂತ ರೈತ ವಿರೋಧಿ ಸರ್ಕಾರ ಅಂತೇಳಿ. ಹಾಗಾಗಿ ಒಂದು ವಿಚಾರ ಗೊತ್ತಾಗಬೇಕು, ರೈತರು 1 ವರ್ಷ ಬೆಳೆಯೋದನ್ನ ನಿಲ್ಸಿದ್ರೆ ಆವಾಗ ನಾಗರಿಕರು ಅನ್ನ ಸಿಗದೆ ಸರ್ಕಾರದ ಮೇಲೆ ಒತ್ತಡ ಹಾಕಕ್ ಶುರು ಮಾಡ್ತಾರಲ್ಲ, ಆವಾಗ ಈ ಸರ್ಕಾರಕ್ಕೆ ಎಚ್ಚರಿಕೆ ಆಗುತ್ತೇನೋ ಅಂತ ಅನ್ಸಕ್ ಶುರು ಆಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಇಡೀ ದೇಶದ ಆಹಾರದ ಭದ್ರತೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಈ ಕಾನೂನುಗಳು ಜಾರಿ ಆದ್ರೆ ರೈತರು ನೆಮ್ಮದಿಯಾಗಿ ವ್ಯವಸಾಯ ಮಾಡಕ್ ಆಗಲ್ಲ ಅಂತೇಳಿ ಅಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇರೋದು. ಹಾಗಾಗಿ ಕೇಂದ್ರ ಸರ್ಕಾರ
ಕೂಡಲೇ ನರೇಂದ್ರ ಮೋದಿ ಅವರು ಪ್ರತಿಯೊಂದಕ್ಕೂ ಮಾತಾಡ್ತಾರೆ, ಪ್ರತಿಯೊಂದಕ್ಕೂ ಟ್ವೀಟ್ ಮಾಡ್ತಾರೆ, ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾರೆ. ಆದ್ರೆ ರೈತರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತೇಳಿ ನಮಗೆ ಇದುವರೆಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅವರು ಎಲ್ಲವನ್ನೂ ಕೂಡ ಕೇವಲ ರಾಜಕೀಯ ಲಾಭಕ್ಕೆ ಅಷ್ಟೇನೆ ನೋಡ್ತಾ ಇದ್ದಾರೆ. ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇದು ರಾಜಕೀಯ ಲಾಭದಿಂದ ನೋಡ್ಬಿಡಿ, ನೀವು ದೇಶದ ಲಾಭಕ್ಕೋಸ್ಕರ, ದೇಶದ ಅನ್ನದಾತನ ಉಳಿವಿಗೋಸ್ಕರ ಈ ಪ್ರಶ್ನೆಗಳನ್ನ ಬಗೆಹರಿಸಿ ಅಂತೇಳಿ ಇವತ್ತು ರೈತರು ಕೇಳಂತ ಪರಿಸ್ಥಿತಿ ಬಂದಿದೆ. ಶ್ರೀಲಕ್ಷ್ಮಿ, ಒಟ್ಟಾರೆ ಇದಿಷ್ಟು ಹಾಸನದ ರೈತರು ಕೂಡ ಹೇಳುವಂತಹ ಮಾತು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ. ಹಾಗೆಯೇ ಬೆಳಗಾವಿಗೆ ಹೋಗೋಣ. ಬೆಳಗಾವಿಯಿಂದ ನಮ್ಮ ಜೊತೆ ಮಹಿಳಾ ಹೋರಾಟಗಾರ್ತಿ, ರೈತ ಹೋರಾಟಗಾರ್ತಿ ಜಯಶ್ರೀ ಅವರಿದ್ದಾರೆ. ನಮಸ್ಕಾರ ಜಯಶ್ರೀ ಅವರಿಗೆ. ನಮಸ್ಕಾರ ಮೇಡಮ್. ಜಯಶ್ರೀ ಅವರೇ, ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ಕೇಂದ್ರ ಸರ್ಕಾರ ಪ್ರತಿಕ್ರಿಯಿಸ್ತಾ ಇಲ್ಲ. ಎಲ್ಲ ಒಂದು ಕಡೆ ರೈತರನ್ನ ಒಂದು ಆರೋಪ ಏನ್ ಕೇಳಿ ಬರ್ತಾ ಇದೆ, ರೈತ ಹೋರಾಟ ಸಿಕ್ಕಾಪಟ್ಟೆ ರಾಜಕೀಕರಣ ಆಗ್ತಾ ಇದೆ. ರೈತ ಹೋರಾಟದಲ್ಲಿ ಉಗ್ರಗಾಮಿಗಳು ಸೇರ್ಕೊಂಡಿದ್ದಾರೆ ಅಥವಾ ಎಡಪಕ್ಷಗಳು ಸೇರ್ಕೊಂಡಿದ್ದಾರೆ, ಇನ್ಯಾರ್ಯಾರೋ ಸೇರ್ಕೊಂಡಿದ್ದು, ಇದೆಲ್ಲ ಆರೋಪ ಕೇಳಿ ಬರ್ತಾ ಇದೆ. ನೀವೇನ್ ಹೇಳಕ್ ಬಯಸ್ತೀರಿ? ಮೇಡಮ್, ಹೋರಾಟಗಳನ್ನ ದಿಕ್ಕು ತಪ್ಪಿಸೋಕೆ ಇವತ್ತು ರೈತರಿಗೆ ದೇಶದ್ರೋಹದ ಪಟ್ಟಾಣ ಕಟ್ಟೋಕೆ ಅವ್ರು ತಯಾರಾಗಿದ್ದಾರೆ, ಕಟ್ಟು ಬಿಟ್ಟಿದ್ದಾರೆ. ನಾವು ಅದಕ್ಕೆಲ್ಲ ಹೆದರ್ಕೊಳ್ಳಲ್ಲ. ನಮ್ಮ ಏನು ಹಕ್ಕುಗಳಿದೆ, ಈ ಏನು ರೈತ ವಿರೋಧಿ 3 ಕಾಯ್ದೆಗಳಿದಾವೆ, ಇವನ್ನ ಸಂಪೂರ್ಣವಾಗಿ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಲ್ಲ, ಇಡೀ ದೇಶದಲ್ಲಿ 14 ಕೋಟಿಯಷ್ಟು ರೈತ ಕುಟುಂಬಗಳಿದಾವೆ. ಇವತ್ತು ಮೋದಿ ಅವರು ಹೇಳ್ತಾರೆ, ಒಂದು ಕಡೆ ತಾವು ಭಾಷಣ ಮಾಡ್ತಾರೆ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ, ಎಲ್ಲರೂ ಸೇರಿ ಒಂದ್ ಕಡೆ ರೈತರು ಅಲ್ಲ ಅಂತ ತಾವು ಹೇಳಿದ್ರು. ಆದ್ರೆ ಅದೇ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ರೈತರನ್ನ ಹೋರಾಟ ಮಾಡ್ತಾ ಇದಾರಲ್ಲ, ರೈತರನ್ನ ಅವ್ರನ್ನ ನಾವು ಮನವೊಲಸನ ನಡೀರಿ ಅಂತ ಕರೀತಾರೆ. ಅವರೇ ಒಪ್ಕೊಂಡಿದಾರಲ್ವಾ ರೈತರು ಅಂತ ಹೇಳ್ಬಿಟ್ಟು. ಮತ್ತೆ ಇದನ್ನೇ ಯಾಕೆ ಈ ರೀತಿ ಬಿಂಬಿಸುವಂತ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಅದ್ರಲ್ಲಿ ಅವರು ಈಗ ಕಣ್ಣು ಮುಚ್ಕೊಂಡು ಕಿವಿ ಕೇಳದೆ ಇರೋರ್ ತರ ಅವರು ನಡೆದುಕೊಳ್ತಾ ಇದಾರೆ ಅಂತಂದ್ರೆ ಬಿಜೆಪಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ. ರೈತರು ಜಾಗೃತರಾಗ್ತಾ ಇದ್ದಾರೆ, ರೈತರು ಒಗ್ಗಟ್ಟಾಗ್ತಾ ಇದ್ದಾರೆ. ಅವರ ಹಕ್ಕುಗಳಿಗೋಸ್ಕರ ಅಷ್ಟೇ ಅಲ್ಲದೆ ಇವತ್ತು ಪ್ರಜಾಪ್ರಭುತ್ವನ ಉಳಿಸೋಕೆ, ಸಂವಿಧಾನನ ಉಳಿಸೋಕೆ ಅವರೆಲ್ಲರೂ ಕಡಿಬದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರಕ್ಕೆ, ಈ ಬಿಜೆಪಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಬಂದ್ಬಿಟ್ಟಿದೆ. ಸೊ ಅದಕ್ಕಾಗಿ ಇವತ್ತು ರಾಜಕೀಯ ಪ್ರೇರಿತವಾಗಿ ಹೋರಾಟಗಳು ನಡೀತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬಹಿರಂಗ ಪಡಿಸಕ್ ಹೇಳ್ಬಿಡಿ ಅವ್ರಿಗೆ, ಅವ್ರದೇ ಸರ್ಕಾರ ಇದೆ ಅಲ್ಲ. ಹಾಗಾದ್ರೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಅವರ ವಿಷಯಗಳನ್ನ ಎತ್ತಿದ್ರು ಅಂತ ನಮ್ಮ ಪ್ರಶ್ನೆ. ಯಾಕಂದ್ರೆ ರೈತರನ್ನ ನೀವು ಈಗ ರೈತರು ಹೋರಾಟ ಕೂತಿದ್ದಾರೆ, ಮನವೊಲಿಸೋಣ ಎಲ್ಲರೂ ಕೂಡಿ ಅಂತ ಹೇಳಿದ್ರು ಮೋದಿ ಅವರು. ಇವ್ರು ಯಾವಾಗ್ಲೂ ಹೀಗೆ ಬರೀ ಭರವಸೆಗಳನ್ನ ಹೇಳ್ಕೊಂತ ಬರ್ತಾರೆ, ಬರೀ ಸುಳ್ಳುಗಳನ್ನ ಆರೋಪ ಮಾಡ್ಕೊಂತ ಬರ್ತಾರೆ. ಇವ್ರಿಗೆ ನೈತಿಕತೆ ಅನ್ನೋದು ಕಳ್ಕೊಂಡ್ ಬಿಟ್ಟಿದೆ ಈ ಬಿಜೆಪಿ ಸರ್ಕಾರ. ಇದ್ರ ಜೊತೆಗೆ ಮಾನ್ಯ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ, ಕೆಲವು ವರ್ಷಗಳ ಹಿಂದೆ ಭಾಷಣದಲ್ಲಿ ಹೇಳ್ತಾರೆ, ಫಸ್ಟ್ ನಾನು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ನಾವು ಮೊದಲನೇ ಸಭೆದಲ್ಲಿ, ಮೊದಲನೇ ಮೀಟಿಂಗ್ ದಲ್ಲಿ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲೋಯ್ತು ನಿಮ್ಮ ಬದ್ಧತೆ ಮತ್ತು ಕಮಿಟ್ಮೆಂಟ್ ಅನ್ನೋದನ್ನ ನಾವು ಇವತ್ತು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ ಮೇಡಮ್. ಇವ್ರು ನೂರಾರು ಹೇಳ್ಬೋದು, ನಾವು ಭಯೋತ್ಪಾದಕರಿದೀವ, ಆದಿದೀವ, ಇದಿದೀವ ಅಂತ ಹೇಳಿ ಕಟ್ಟಿರ್ಬೋದು. ನಾವು ಅದಕ್ಕೆಲ್ಲ ಹೆದರಲ್ಲ. ಯಾಕಂತಂದ್ರೆ ನಿಮಗ್ ಭಯ ಬಂದಿದೆ, ನೀವೀಗ ಹೆದರ್ತಾ ಇದ್ದೀರಾ. ರೈತರು ಗೆಲ್ತಾ ಇದಾರೆ, ನೀವು ಸೋಲ್ತಾ ಇದ್ದೀರಾ. ನಿಮ್ಮ ಸರ್ಕಾರ ಅಳಿವಿನ ಅಂಚಿನಲ್ಲಿದೆ ಅನ್ನೋದನ್ನ ನೀವೇ ಸ್ಪಷ್ಟಪಡಿಸ್ತಾ ಇದ್ದೀರಾ. ನಾವ್ಯಾರು ಭಯೋತ್ಪಾದಕರು ಅಲ್ಲ, ಯಾ ಕಲ್ಕಿಸ್ತಾನಿಗಳಲ್ಲ. ಈ ದೇಶದ ರೈತರು ಮೂಲ ನಿವಾಸಿಗಳು. ನಾವು ನಮ್ಮ ಹಕ್ಕನ್ನ ಪಡ್ಕೋಗೋಸ್ಕರ ನಾವು ಇದ್ದೀವಿ. ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ, ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿಗೆ ಒಂದು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀವಿ ಮೇಡಮ್. ರೈಟ್, ಜಯಶ್ರೀ ಅವರೇ, ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ನಾವು MSP ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ, APMCಗಳು ಹಾಗೆ ಇರ್ತವೆ, ಅಥವಾ ಮುಂದೆ ರೈತರಿಗೆ ಹೆಚ್ಚಿನ ಬೆಲೆ ಸಿಗತ್ತೆ, ಈಗಿರುವ ಯಾವುದನ್ನೂ ನಾವು ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಬದಲಾಗಿ ಇನ್ನಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ರೈತ ಕಾಯ್ದೆಗಳು, ಈ ಕೃಷಿ ಕಾಯ್ದೆಗಳು ರೈತರಿಗೆ ಬಹಳ ಬಹಳ ಅನುಕೂಲ ಮಾಡಿಕೊಡುವಂತ ಕಾಯ್ದೆಗಳು. ಈಗೇನು ಭ್ರಷ್ಟಾಚಾರ ನಡೀತಾ ಇದೆ ಅದರ ವಿರುದ್ಧವಾಗಿರುವಂತ ಕಾಯ್ದೆಗಳು ಅಂತಾರೆ. ಏನ್ ಹೇಳ್ತೀರಿ?
ಅಲ್ಲ ಮೇಡಮ್, ಈಗಾಗಲೇ APMCಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಕಣ್ಣು ಮುಂದೆ ಇದ್ದುಕೊಂಡು ಸರ್ಕಾರ ಹಸ್ತಕ್ಷೇಪ ಇದ್ರೂ ಕೂಡ ಹೀಗಾಗ್ತಾ ಇದೆ ಅಂತಂದ್ರೆ ಇನ್ನು ಪ್ರೈವೇಟ್ ದವರಿಗೆ ಕೊಟ್ಟ ಮೇಲೆ, ಪ್ರೈವೇಟ್ ಮಂಡಿಗಳು ಬಂದ ಮೇಲೆ ಯಾವ ರೀತಿ ನಡೀಬಹುದು? ಅದರಲ್ಲಿ ಇನ್ನೊಂದು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಅದು ಎಲ್ಲೂ ಕೂಡ ಕಾಯ್ದೆಯಲ್ಲಿ ಇಲ್ವಲ್ಲ, ಅದು ನಮ್ಮ ಪ್ರಶ್ನೆ. ಹಾಗಾದ್ರೆ ಒಂದು ವೇಳೆ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೆ ನಮ್ಮ ಸಣ್ಣ ರೈತರು ಹೋರಾಟ ಮಾಡಕ್ಕಾಗತ್ತೆ ಏನು? ಕೋರ್ಟಿಗೆ ಹೋಗಕ್ಕಾಗತ್ತೆ ಏನ್ರಿ? ಅಂದ್ರೆ ಜೀವನ ಪರ್ಯಂತ ಅವ್ರ ಜೊತೆಗೇನೆ ತೊಡಗಬೇಕಾಗತ್ತೆ. ಅಂದ್ರೆ ಬದುಕು ಬಾಳೆ ಎಲ್ಲ ಬಿಟ್ಟು ಇದೇನಂತಂದ್ರೆ ಬಿಜೆಪಿ ಸರ್ಕಾರ ಏನಿ ಕೇಂದ್ರದ ಕಾಯ್ದೆಗಳು ತಗೊಂಡಿದಾರಲ್ರಿ, ಮೂರ್ಖರ ಒಂದು ಪರಮಾವಧಿ ಮಿತಿ ಮೀರಿದೆ ಅನ್ನೋದಕ್ಕೆ ಎಷ್ಟೋ ತಜ್ಞರು ಹೇಳಿದ್ದಾರೆ. ಜೊತೆಗೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಪ್ಪಾಗಿದೆ ಅಂತ ಕೇಳಿ ಕ್ಷಮೆ ಕೇಳಿ ಕಾಯ್ದೆಗಳನ್ನ ವಾಪಸ್ ಪಡೀರಿ ಅಂತ ಹೇಳಿದ್ದಾರೆ. ಇನ್ನೇನ್ ಹೇಳ್ಬೇಕು ಹೇಳಿ ಇವರಿಗೆ? ಎಂತ ತಜ್ಞರುಗಳು ಇವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಎಲ್ಲರೂ ಹೇಳೋದು ಒಂದೇ, ಇದು ಬಂಡವಾಳ ಶಾಹಿಗಳ ಪರವಾಗಿದೆ, ರಿಯಲ್ ಎಸ್ಟೇಟ್ ದಂಧೆ ಮಾಡುವವರ ಪರವಾಗಿದೆ, ದೊಡ್ಡ ದೊಡ್ಡ ಕಂಪನಿಗಳ ಪರವಾಗಿದೆ, ಬಿಸಿನೆಸ್ ಮಾಡೋರ್ಗೋಸ್ಕರ, ಈ ಅಂಬಾನಿಗೋಸ್ಕರ ಈ ತರದ್ದು ಎಲ್ಲ ಕಾಯ್ದೆಗಳನ್ನ ತಗೊಂಡು ಬರ್ತಾ ಇದ್ದಾರೆ ವಿನಃ ಯಾರ ರೈತರಿಗೂ ಕೂಡ ಒಳ್ಳೇದಾಗಬೇಕು, ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದು ಸಣ್ಣ ಸುಳಿವು ಕೂಡ ಇದರಲ್ಲಿಲ್ಲ, ಒಂದು ಸಣ್ಣ ಕಾನ್ಸೆಪ್ಟ್ ಕೂಡ ಇದರಲ್ಲಿಲ್ಲ. ಇವಾಗ ತತ್ಕ್ಷಣ ಈಗ 1 ಅಥವಾ 2 3 ವರ್ಷದಲ್ಲಿ ಇದೇನೋ ಆಗಬಹುದು. ನಮ್ಮ ಜನರನ್ನು ಕೂಡ ಇದನ್ನು ಹೊರತುಪಡಿಸಿ ಎಲ್ಲೋ ₹1 ಜಾಸ್ತಿ ಸಿಗುತ್ತೆ ಅಂತ ಅಲ್ಲಿ ಹೋಗಬಹುದು. ಆದರೆ ಇದರಲ್ಲಿ ಕನಿಷ್ಠ MSP ಅನ್ನೋದು ಎಲ್ಲಿನೂ ಕೂಡ ಅವರು ಹೇಳ್ತಾರೆ ಬಾಯಿ ಮಾತಲ್ಲಿ ಅಷ್ಟೇ, ಆದ್ರೆ ಇದನ್ನು ಕಾನೂನುಬದ್ಧವಾಗಿ ಎಲ್ಲೂ ಇದು ಮೆನ್ಷನ್ ಇಲ್ಲ ರೀ. ರೈಟ್, ಜಯಶ್ರೀ ಅವರೇ, ಇನ್ನಷ್ಟು ಮಾತಾಡೋಣ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳಿದ್ದಾವೆ ತಮಗೆ ಕೇಳೋದಕ್ಕೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಾರೆ ಕೇಂದ್ರ ಕೃಷಿ ಸಚಿವರು ಹೇಳೋದೇನು ಅಂತಂದ್ರೆ, ಪಂಜಾಬ್ನಲ್ಲೂ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಲ್ರೆಡಿ ಬಂದಿದೆ. ಅಲ್ಲಿ ಇದಕ್ಕೆ ಸಿವಿಯರ್ ಆದಂತ ಇದರ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಬಹಳ ಸಿವಿಯರ್ ಆದಂತ ಪನಿಷ್ಮೆಂಟ್ಸ್ ಇದೆ. ಹಾಗೆ 22 ರಾಜ್ಯಗಳು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾವೆ. ಅವಾಗ್ಲೆಲ್ಲ ಗಲಾಟೆ ಆಗಿಲ್ಲ, ಈಗ ಆಯ್ತು ಅಂತ. ಸ್ವಾಮಿ, ನಾವೇನ್ ಮೂರ್ಖರೇ? ಆರ್ ವಿ ಸ್ಟುಪಿಡ್? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲಿ ಏನೇ ಆಗ್ಲಿ, ಹಿಂದೆ ಏನೇ ಆಗಿರ್ಲಿ, ಈಗ ದೊಡ್ಡ ಪ್ರಮಾಣದಲ್ಲಿ ರೈತರು ಎಚ್ಚೆತ್ಕೊಂಡಿದ್ದಾರೆ. ಅವರು ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಂತರ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದನ್ನ ಅಡ್ರೆಸ್ ಮಾಡಬೇಕಾಗಿರುವಂಥದ್ದು, ಅದನ್ನ ಪರಿಹರಿಸಬೇಕಾಗಿಂಥದ್ದು. ಒಂದು ಕುಟುಂಬದಲ್ಲಿ ತಂದೆ ತಾಯಿ ಇದ್ರೆ ಅವರು ಆ ಕುಟುಂಬದಲ್ಲಿ ದಂಗೆ ಆದ್ರೆ ಪರಿಹಾರ ಮಾಡಲ್ವೇನ್ರಿ? ಆ ಥರ ಮಾಡ್ಬೇಕಲ್ವಾ? ಸರ್ಕಾರ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದೆ, ಮಾಡ್ಬೇಕಲ್ವಾ? ಯಾಕೆ ಮಾಡ್ತಾ ಇಲ್ಲ? ಇಗ್ನೋರ್ ಮಾಡ್ತಿರಲ್ಲ. ಎಷ್ಟು ದಿನ ಇಗ್ನೋರ್ ಮಾಡಕ್ ಸಾಧ್ಯ? ಹಿರಿಯ ರೈತ ಹೋರಾಟಗಾರರಾಗಿರ್ತಕ್ಕಂಥ KT ಗಂಗಾಧರ್ ಅವರು ನಮ್ಮ ಜೊತೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ ನೇರವಾಗಿ ಪ್ರಶ್ನೆಗೆ ಹೋಗೋಣ. ಗಂಗಾಧರ್ ಸರ್, ನರೇಂದ್ರ ಸಿಂಗ್ ತೋಮರ್ ಅವರು ಹೇಳ್ತಾರೆ 22 ರಾಜ್ಯಗಳು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನ ಆಲ್ರೆಡಿ ಕಾನೂನುಗಳನ್ನ ತಂದಿದ್ದಾವೆ ಅಂತ. ಪಂಜಾಬ್ನಲ್ಲೂ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾಯ್ದೆಗಳನ್ನ ಉಲ್ಲಂಘಿಸಿದ ರೈತರಿಗೆ ಜೈಲು ಶಿಕ್ಷೆ ಅಷ್ಟು ಉಗ್ರ ಶಿಕ್ಷೆ ಇದೆ ಅಂತ. ಕೇಂದ್ರ ತರ್ತಾ ಇರೋ ಕಾಯ್ದೆನಲ್ಲಿ ಅಂಥದ್ದೇನೂ ಇಲ್ಲ. ಜೊತೆಗೆ 11 ಸಾರಿ ಮಾತುಕತೆಗೆ ಕರೆದ್ವಿ, ಆದ್ರೂ ರೈತರು ಒಪ್ತಾ ಇಲ್ಲ, ರೈತರು ಜಿದ್ದಿಗೆ ಬಿದ್ದಿದ್ದಾರೆ ಅಂತ. ಏನೆಲ್ಲ ಹೇಳ್ತೀರಿ ಸರ್? ಸರ್ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಗಂಗಾಧರ್ ಜಿ? ಗಂಗಾಧರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ನಾವು ಆಡಳಿತದ ಬಗ್ಗೆ ಮಾತನಾಡ್ತಾ ಇದ್ವಿ. ಗಂಗಾಧರ್ ಜಿ ಅವ್ರನ್ನ ಮತ್ತೆ ಸಂಪರ್ಕ ಮಾಡೋಣ. ಅವ್ರಿಗೆ ಕೇಳಿಸ್ತಾ ಇಲ್ಲ ನಾನು ಹೇಳ್ತಾ ಇರುವಂತದ್ದು. ನಾವು ಬೆಳಗಾವಿಗೆ ಹೋಗೋಣ. ನಮ್ಮ ಜೊತೆ ಜಯಶ್ರೀ ಅವರಿದ್ದಾರೆ. ಎಸ್ ಜಯಶ್ರೀ ಅವರೇ, ನಾವು ಮಾತಾಡ್ತಾ ಇದ್ವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗಿನ ಕಾನೂನುಗಳನ್ನು ತಂದು ಬಿಟ್ಟಿದ್ದಾರೆ ಆಲ್ರೆಡಿ. ಆವಾಗ ರೈತರು ಧ್ವನಿ ಎತ್ತಲಿಲ್ಲ. APMC ನಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ರಾಜಕೀಯ ನಡ್ಕೊಂಡೇ ಬಂದಿದೆ ಹಲವು ವರ್ಷಗಳಿಂದ. ಆಗ ರೈತರು ಧ್ವನಿ ಎತ್ತಲಿಲ್ಲ. ಈಗ ಅದೇ ಏನು APMC ಕಂಟಿನ್ಯೂ ಆಗುತ್ತೆ. ನಾವೇನು ಹೊಸ ಕಾಯ್ದೆಗಳನ್ನ ತರ್ತಾ ಇಲ್ಲ, ನಾವೇನು ಬೇರೆ ರಾಜ್ಯಗಳಲ್ಲಿ ತಂದಿರೋ ಅಂಥದ್ದನ್ನ ತರ್ತಾ ಇಲ್ಲ ಅಂತ ತೋಮರ್ ಅವರ ವಾದ. ಏನ್ ಹೇಳ್ತೀರಿ? ತೋಮರ್ ಅವರು ಸುಮಾರು ವಿಷಯಗಳನ್ನ ಹೇಳ್ತಾನೆ ಬರ್ತಾ ಇದ್ದಾರೆ ಮೇಡಮ್. APMCಗಳಲ್ಲಿ ಹೊರತುಪಡಿಸಿ ನಾವು ಯಾವುದನ್ನು ತರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತಂದ್ರೆ ರೈತ ಎಲ್ಲಿಗೆ ಹೋಗಬೇಕು? ಒಂದು ಪ್ರಶ್ನೆ ನಮ್ದು. ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಇದ್ರೆ ನಾವು ಒಂದ್ ವೇಳೆ ಪ್ರೈವೇಟ್ ದವರು ನಮ್ಮನ್ನ
ಏನಾದ್ರೂ ತೊಂದರೆಗಳ ಮಾಡಿದ್ರೆ ನಾವು ಸರ್ಕಾರನ ಕೇಳುವಂತದ್ದು ಇರ್ತಿತ್ತು. ಇದರಲ್ಲಿ ಸರ್ಕಾರನೇ ಹಸ್ತಕ್ಷೇಪ ಇಲ್ಲ ಅಂತಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು? APMC ಗಳಲ್ಲಿ ಗುಣಮಟ್ಟಗಳನ್ನ ನೋಡ್ತಾರೆ. ಒಂದ್ ವೇಳೆ ಈಗ 1 ವರ್ಷ 2 ವರ್ಷ ಚೆನ್ನಾಗಿ ರೇಟ್ ಕೊಟ್ಬಿಟ್ಟು ಒಂದ್ ಕಡೆ APMC ಮುಚ್ಕೊಂಡ್ ಬಂದ್ಬಿಡ್ತಾರೆ. ಮುಂದಿನ ಏನು 5 ವರ್ಷ ಆದ ನಂತರ ಇದೆಲ್ಲ APMC ಬಂದ್ ಆದ್ಮೇಲೆ ತಿರ್ಗಾ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ ನಿನ್ ಗುಣಮಟ್ಟ ಸರಿ ಇಲ್ಲ, ಇದೆಲ್ಲ ಸರಿ ಇಲ್ಲ, ನೀನ್ ಕೊಡೋದಿದ್ರೆ ಇಷ್ಟು ರೇಟಿಗೆ ಕೊಟ್ಬಿಡು, ಇಲ್ಲಾಂದ್ರೆ ಆಗೋದಿಲ್ಲ ಅನ್ನೋ ಮಾತನ್ನ ಎತ್ತಾರೆ. ಅವಾಗ ರೈತ ಬದುಕಬೇಕೋ ಸಾಯ್ಬೇಕೋ? ಈ ರೀತಿಯಾದಂತಹ ಕಾಯ್ದೆಗಳನ್ನ ತೋಮಾರ್ ಅವರು ರೈತರಾಗಿ ಬೆಳೆದಿದ್ರೆ ಗೊತ್ತಾಗ್ತಿತ್ರಿ. ಹೊಲದಲ್ಲಿ ಬಂದ್ಬಿಟ್ಟು ಭತ್ತ ಹೇಗ್ ತಯಾರು ಮಾಡ್ತಾರೆ, ಎಷ್ಟ್ ದಿನಕ್ಕೆ ನೀರ್ ಹಾಸ್ಬೇಕು, ಎಷ್ಟ್ ದಿನಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು, ಆಮೇಲೆ ಕಬ್ಬನ್ನ ಹೇಗ್ ಬೆಳಿತಾರೆ, ತರಕಾರಿನ ಹೇಗ್ ಬೆಳಿತಾರೆ, ತರಕಾರಿ ಬರುತ್ತೆ ಏನಿಲ್ಲ ಅನ್ನೋದನ್ನ ಫಸ್ಟ್ ತೋಮಾರ್ ಅವರು ಖುದ್ದಾಗಿ ಕೃಷಿಯಲ್ಲಿ ತೊಡಗಿದರೆ ಮಾತ್ರ ಅವರಿಗೆ ಅರ್ಥ ಆಗತ್ತೆ ರೀ. ಸತ್ಯ. ದಯವಿಟ್ಟಾಗಿ ಸಂಪರ್ಕದಲ್ಲಿ ಜಯಶ್ರೀಜಿ. ಹಾಗೇನೆ ನಾವು KT ಗಂಗಾಧರ್ ಅವ್ರನ್ನ ಮಾತನಾಡ್ಸೋಣ. ಗಂಗಾಧರ್ ಸರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಸರ್, ನನ್ ಪ್ರಶ್ನೆ ಇದ್ದದ್ದು ಈ ಹಿಂದೆ ನನ್ ಪ್ರಶ್ನೆ ಇದ್ದದ್ದು ಹೊಸದೇನನ್ನು ನಾವು ತರ್ತಾ ಇಲ್ಲ, APMC ಹಾಗೆ ಇರುತ್ತೆ, MSP ಹಾಗೆ ಇರುತ್ತೆ, ಬದಲಾಗಿ ರೈತರಿಗೆ ಹೆಚ್ಚಿನ ಆಯ್ಕೆಗಳನ್ನ ಕೊಡ್ತಾ ಇದ್ದೀವಿ, ರೈತರ ಜಗತ್ತನ್ನ ವಿಸ್ತಾರ ಮಾಡ್ತಾ ಇದ್ದೀವಿ, ರೈತರಿಗೆ ಇನ್ನಷ್ಟು ಅನುಕೂಲ ಮಾಡ್ತಾ ಇದ್ದೀವಿ, ಮಾರಾಟಕ್ಕೆ ಹೆಚ್ಚಿನ ಬೆಲೆ ಸಿಗೋ ಹಾಗೆ ಮಾಡ್ತಾ ಇದ್ದೀವಿ. ಇದು ಕೇಂದ್ರದ ಸಬೂಬು. ಹಾಗೇನೆ 11 ಸಾರಿ ಕರೆದ್ರು ರೈತರು ಮಾತನಾಡೋದಕ್ಕೆ ಬರ್ತಾ ಇಲ್ಲ, ಜಿದ್ದಿಗೆ ಬಿದ್ದಿದ್ದಾರೆ, ಹಠಕ್ಕೆ ಬಿದ್ದಿದ್ದಾರೆ. ಏನ್ ಹೇಳ್ತೀರಾ ಸರ್? ಅವರು APMC ಕಾಯ್ದೆ ತಿದ್ದುಪಡಿ ಮಾಡಿ ಬೆಲೆ ದುಪ್ಪಟ್ಟು ಪ್ರಯತ್ನ ಮಾಡ್ತಿದೀವಿ ಅಂತದ್ದು ಸತ್ಯವಾಗಿ ಆಗೋದಾದ್ರೆ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಮಾಡಿ ಏನು ಸರ್ಕಾರ ಮಾಡಕ್ ಹೊರಟಿದೀವಿ ಅನ್ನೋದನ್ನ ಸ್ಪಷ್ಟವಾಗಿ ರೈಟಿಂಗ್ ಅಲ್ಲಿ ಕೊಡಬೇಕು ಪಾರ್ಲಿಮೆಂಟ್ ಅಲ್ಲಿ. ರಾಜಕೀಯ ಹೇಳಿಕೆಗಳ ಮೂಲಕ ಇದಕ್ಕೆ ಸಮಾಧಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೇರವಾಗಿ ಹೇಳ್ತಿದ್ವಿ, ಭಾರತದ ರೈತನ ಬದುಕಿನ ಪ್ರಶ್ನೆ ಇದು. ಇವ್ರು ಹೇಳ್ಬೋದು ಮುಂದೆ ಆಹಾರ ಉತ್ಪಾದನೆ ಕಾರ್ಪೊರೇಟ್ ಕಂಪನಿಗಳು ಉತ್ಪಾದನೆ ಮಾಡ್ತವೆ, ರೈತರು ಅಗತ್ಯ ಇಲ್ಲ ಅಂತ ಭಾವಿಸಿದ್ರೆ ಇದು ದೊಡ್ಡ ಅಪರಾಧ. ಕಾರಣ ಇಷ್ಟೇನೆ, ಇಂಡಿಯನ್ ಅಗ್ರಿಕಲ್ಚರ್ provides the people employment as well as the food guarantee of Indian people. ಆದ್ರಿಂದ ಭಾರತದ ರೈತನ ಕಸುಬು ಕೇವಲ ಆಹಾರ ಉತ್ಪಾದನೆ ಅಲ್ಲ, ಉದ್ಯೋಗ ಖಾತ್ರಿಯನ್ನು ಕೊಡ್ತದೆ, ಹಳ್ಳಿಯ ಜನಗೆ ದುಡಿಯುವ ಸಾಮರ್ಥ್ಯವನ್ನು ಕೊಡ್ತದೆ, ದೇಶದ ಆಹಾರ ಭದ್ರತೆಯನ್ನು ಕೊಡ್ತದೆ, ಭಾರತದ ಆಹಾರ ಸಾರ್ವಭೌಮತ್ವವನ್ನು ಜೋಪಾನ ಮಾಡ್ತೀವಿ. ಕೇವಲ APMC ಮಾರುಕಟ್ಟೆಯಿಂದ ಆಗೋದಲ್ಲ. APMC ನಿಜವಾಗ್ಲೂ ಅವ್ರು ಮಾಡೋದು ಒಳ್ಳೇದೇ ಆಗಿದ್ರೆ ಅವ್ರು ಮೊದಲು ಮಾಡಬೇಕಾಗಿದ್ದೇನು, ಏನು ಮಾಡಕ್ ಕೊಟ್ಟಿದೀವಿ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡಬೇಕಾಯ್ತು. ಸುಗ್ರೀವಾಜ್ಞೆ ಮೂಲಕ ಜಾರಿ ತರ್ತಕ್ಕಂಥ ಅಗತ್ಯ ಏನಿತ್ತು ಅನ್ನೋದು ಮೊದಲನೇದು. ಇನ್ನು ಎರಡನೇ ವಿಷಯ ಅದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಗುತ್ತಿಗೆ ವ್ಯವಸಾಯ ಪದ್ಧತಿ. ಈ ಗುತ್ತಿಗೆ ವ್ಯವಸಾಯ ಪದ್ಧತಿ ಈಗೇನು ರಾಷ್ಟ್ರೀಕರಣ ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಮುಂದೆ ಸಿಬಿಲ್ ಮೂಲಕ OTS ಮೂಲಕ ರೈತರಿಗೆ ಏನೇನು ಇವತ್ತು ಸುಸ್ತಿದಾರಾಗಿದ್ದಾರೆ, ನಾಳೆ ದಿನ ಅವರಿಗೆ ಸಾಲ ಕೊಡ್ತಕ್ಕಂಥದ್ದನ್ನು ರದ್ದು ಮಾಡತಕ್ಕಂಥ ಯೋಜನೆ ಇದೆ. ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡೋದ್ರ ಮೂಲಕ ನಮ್ಮ ಆದ್ಯತಾ ವ್ಯವಸಾಯದ ಸಾಲಗಳಿದ್ವಲ್ಲ ಇದನ್ನೆಲ್ಲ ಬಂದ್ ಮಾಡೋರಿದ್ದಾರೆ. ಇದಕ್ಕೆ ಪುರಾವೆಗಳು ನಮ್ಮ ಹತ್ರ ಇದೆ. ಆದ್ರಿಂದ ಭೂಮಿಯನ್ನ ಕಿತ್ಕೊಂಡು ಕೃಷಿ ಜ್ಞಾನವನ್ನ ಹಾಳು ಮಾಡಿ ಏನ್ ಭಾವನೆ ಕೇಳಿ ಬರ್ತಾ ಇದೆ ಅಂತಂದ್ರೆ, ಹೆಚ್ಚಿಂದೆಲ್ಲ ಇದರಲ್ಲಿ ಊಹಾಪೋಹಗಳೇ, ಹೆಚ್ಚಿಂದೆಲ್ಲ ಹೀಗಾಗ್ಬಿಡುತ್ತೆ ಹಾಗಾಗ್ಬಿಡುತ್ತೆ ಅಂತ ಊಹಿಸ್ಕೊಂಡು ಹೆದರಿಸುವಂತದ್ದು ನಡೀತಾ ಇದೆ. ರೈತರು ಭೂಮಿನೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಹಾಗೆ ಏನೂ ಆಗೋದಿಲ್ಲ, ಇದು ಅವರ ಸಮರ್ಥನೆ. ಆಗಲಿ, ಹೌದು, ನಾವು ಊಹೆ ಮಾಡಿ ಮಾತಾಡ್ಲೇಬೇಕು. ಯಾಕೆಂದ್ರೆ ಇವರು ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಅನ್ನ ಮಂಡಿಸ್ತಲೇ ಇವರು ಊಹೆ ಮಾಡಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಊಹೆ ಮೇಲೆ ಮಾತಾಡ್ತೀನಿ. ಪ್ರಧಾನ ಮಂತ್ರಿ ಅಷ್ಟು ಫೇರ್ ಅಂಡ್ ಮ್ಯಾನ್ ಆಗಿದ್ರೆ ಲೆಟ್ ಹಿಮ್ ಪಾರ್ಲಿಮೆಂಟ್ ಬರ್ಲಿ, ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಅವರ ಬಿಲ್ ಅನ್ನ ವೈಟ್ ಶೀಟ್ ಪೇಪರ್ ನ ಮಂಡನೆ ಮಾಡ್ಲಿ, ನಾವು ಅದಕ್ಕೆ ಸ್ಪಂದಿಸ್ತೇವೆ. ಅವಾಗ ಅದು ಬಿಟ್ಟು ಅಲ್ಲನ್ನ ಮುಚ್ಚಿಟ್ಟು ಇಲ್ಲಿ ಬಂದು ರಾಜಕೀಯ ಹೇಳಿಕೆ ಕೊಡ್ತಕ್ಕಂಥದ್ದು, ಚರ್ಚೆ ಕರೀರಿ ಅಂತ ನಾವು ಎಷ್ಟು ಸಾರಿ ಚರ್ಚೆಗೆ ರೆಡಿ ಇದೀವಿ.
Okay. ಇವತ್ತು ಚರ್ಚೆ ಮಾಡಿದೀವಿ. ಆದ್ರೆ MSP ಅನ್ನ ಲೀಗಲೈಸ್ ಮಾಡಿ, MSP ಕಾನೂನು ಪ್ರಕಾರ ನಮಗೆ ದಕ್ಕುವ ಹಾಗೆ ಮಾಡಿ. ಕರೆಕ್ಟ್. MSP ಬೆಲೆಗಿಂತ ಕಡಿಮೆ ಖರೀದಿ ಮಾಡಿದರೆ ಶಿಕ್ಷಾರ್ಹ ಅಪರಾಧ ಅಂತ ಕಾನೂನು ಮಾಡ್ರಿ. ಏನಾಗಿದೆ ಇವ್ರಿ ಮಾಡಕ್ಕೆ? ಸರಿ, ಯಾಕೆ ಮಾಡಲ್ಲ ಅಂತ ಅನ್ಸುತ್ತೆ? ಯಾಕೆ ಮಾಡ್ತಿಲ್ಲ ಎಲ್ಲ ಸರ್ಕಾರಗಳು? ಯಾಕೆ ಮಾಡ್ತಿಲ್ಲ? ಬದುಕಿಗೆ ಬೆಂಬಲ ಕೊಡದ ಯಾಕೆ ಮಾಡಲ್ಲ ಅಂತಂದ್ರೆ ಅಲ್ಲೇ ಇರೋದು ಮೇಡಮ್. ಯಾವಾಗ ರೈತನಿಗೆ ಒಂದು ಗ್ಯಾರಂಟಿ ಆದ ಬೆಲೆಯನ್ನು ಹೇಳಿಬಿಟ್ರೆ ನಾಳೆ ಮಧ್ಯವರ್ತಿಗಳ ಮೂಲಕ, ದಲ್ಲಾಳಿಗಳ ಮೂಲಕ ಇವತ್ತು ಪೇಟೆ ವರ್ತಕರನ್ನ ಸಂತೈಸ ಮಾಡಕ್ಕಾಗಲ್ಲ. ನಾಳೆ ನನ್ನ ಹಕ್ಕಾಗುತ್ತದೋ. MSP ಅನ್ನ ಕಾನೂನು ಪ್ರಕಾರ ಮಾಡಕ್ಕೆ ಯಾಕೆ 60-70 ವರ್ಷ ಆದ್ರೂ ಕೂಡ ರಾಜ್ಯ ಭಾರತ ಸರ್ಕಾರಕ್ಕೆ MSP ನ ಲೀಗಲೈಸ್ ಮಾಡಕ್ಕೆ ಯಾಕೆ ಆಗಿಲ್ಲ? ನಿಜವಾಗ್ಲೂ ಬೆಲೆನ ಇವತ್ತು ಅಷ್ಟು ಬೇಡ ನಮಗೆ. ನಾವು ಒಂದೇ ಕೇಳ್ತಾ ಇದೀವಿ, MSP ಬೆಲೆಗಿಂತ ಕಡಿಮೆಯಲ್ಲಿ ಖರೀದಿ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಭಾರತ ಸರ್ಕಾರ ಘೋಷಣೆ ಮಾಡ್ಲಿ, ಸಾಕು ನಮಗೆ. ಅವಾಗ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಯಾಕೆ ಅಂದ್ರೆ ಇಲ್ಲಿಯವರೆಗೆ ಭಾರತ ಆಹಾರದಲ್ಲಿ ಲೂಟಿ ಮಾಡಿರ್ತಕ್ಕಂತ ಬಂಡವಾಳಶಾಹಿಗಳಿಗೆ ರೈತನ ಬದುಕಿನಿಂದ ಚೆಲ್ಲಾಟ ಆಡಿದ್ದಾರೆ. ಇನ್ನು ಮುಂದೂ ಕೂಡ ಖಾಸಗಿ ಆಗೋದ್ರಿಂದ ಇನ್ನೂ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾರೆ. ಬೆಲೆ ನಿಖರ ಆಗದಲೆ ಬೆಂಬಲ ಬೆಲೆ ಗೌರವ ಎಲ್ಲಿದೆ ಮೇಡಮ್? ಯಾರು ಖರೀದಿ ಮಾಡೋರು? ಇವತ್ತು ಗೊಂಜೋಳ, ಮೆಕ್ಕೆಜೋಳ 1600 ರೂಪಾಯಿ, 660 ರೂಪಾಯಿ ಅಂತಾರೆ. 900 ರೂಪಾಯಿ ಮೆಕ್ಕೆಜೋಳ ಖರೀದಿ ಆಗ್ತಾ ಇದೆ. ಯಾರು ಕೇಳೋರಿಲ್ಲ. ಇದನ್ನ ಏನ್ ತೋರಿಸುತ್ತೆ ಅಂದ್ರೆ ಬೆಂಬಲ ಬೆಲೆ ಕೇವಲ ಒಂದು ಗೂಬೆ ಇದ್ದ ಹಾಗೆ. ಇದಕ್ಕೆ ಯಾವುದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಈ ರೀತಿಯಾದ ಬೆಂಬಲ ಬೆಲೆ ಹಾಗೆ ಇರುತ್ತೆ. ಮಾರ್ಕೆಟ್ ಓಪನ್ ಮಾಡ್ತೀವಿ ಅಂತಂದ್ರೆ ನಾಳೆ ದಿವಸ ಬೆಲೆ ಕುಸಿದು ಹೋದ್ರೆ ಯಾರು ಕೇಳೋರು? ಬೆಲೆ ಮೋಸ ಆದ್ರೆ ಯಾರು ಕೇಳೋರು? ಆಯ್ತು, ಅಲ್ಲಿಂದ ಗುತ್ತಿಗೆ ವ್ಯವಸಾಯಕ್ಕೆ ಬರೋಣ. ಗುತ್ತಿಗೆ ವ್ಯವಸಾಯದಲ್ಲಿ ಏನ್ ಹೇಳಿದ್ದಾರೆ? ಯಾರು ಭೂಮಿಯನ್ನ ವ್ಯವಸಾಯ ಮಾಡ್ಲಿಕ್ಕೆ ಆಗೋದಿಲ್ವೋ ಅವರು ಭೂಮಿಯನ್ನ ಬಾಡಿಗೆ ಕೊಡಬಹುದು. ಬಹುಶಃ ಬಹಳ ದೊಡ್ಡ ದೊಡ್ಡ ಭೂ ಮಾಲೀಕರು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಭೂಮಿಯನ್ನ, ರೈತರ ಬಡವರ ಭೂಮಿಯನ್ನ ಗುತ್ತಿಗೆ ಪಡೆದು ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದೇ ಗುತ್ತಿಗೆ ಪಡೆದಂತ ವ್ಯವಸಾಯ ಮತ್ತು ಕಾರ್ಪೊರೇಟ್ ಕಂಪನಿಗಳು ರೈತರ ಭೂಮಿಯನ್ನ ಬ್ಯಾಂಕ್ ಅಲ್ಲಿ ಹಡ ಇಟ್ಬಿಟ್ಟು ಸಾಲ ತಗೋಬಹುದು. ನಾಳೆ ಸಾಲ ತಗೊಂಡಾದ್ಮೇಲೆ ಕಂಪನಿಗಳು ರಾತ್ರೋರಾತ್ರಿ ಬಾಗ್ಲ ಹಾಕೊಂಡ್ರೆ ಆ ಭೂಮಿಯನ್ನ ರೈತನಿಗೆ ವಾಪಸ್ ಕೊಡ್ತಕ್ಕಂಥ ಕಾನೂನಿನ ವಿಧಿ ವಿಧಾನಗಳನ್ನ ಬರ್ದಿಲ್ಲ. ಇದಕ್ಕೆ ಎಲ್ಲಿ ಸೆಟಲ್ಮೆಂಟ್ ಮಾಡ್ಬೇಕು ಅಂದ್ರೆ DC ಕೋರ್ಟಿಗೆ ಹೋಗ್ರಿ ನಿಮ್ಗೆ ಅಂತಾರೆ. ನಮಗೆ ಸಿವಿಲ್ ಕೋರ್ಟಿಗೆ ಹೋಗಕ್ಕೆ ಪವರ್ಸ್ ಇಲ್ಲ ಮಾಡಿದ್ದಾರೆ. ನಾಳೆ ದಿವಸ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳ ಕೋರ್ಟ್ಗಳು ಇವತ್ತಾಲೆ ರಾಜಕಾರಣಿಗಳ ಕಪಿಮುಷ್ಟಿಲಿ ಇದಾವೆ. ನನ್ನ ರೈತ ನನ್ನ ಭೂಮಿಯನ್ನು ವಾಪಸ್ ಪಡಿತಕ್ಕಂಥ ವಿಧಾನಕ್ಕೆ ಕಾನೂನು ಕಟ್ಟಪ್ಪಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಭಾರತ ಸರ್ಕಾರ ಇಲ್ಲ ಅನ್ನೋದಾದ್ರೆ ನನ್ನ ಬೆಲೆಯನ್ನು ಕೊಡ್ಸೋಕೆ ಹೋಗ್ತಿಲ್ಲ, ನನ್ನ ಆಹಾರ ಸಾರ್ವಭೌಮತೆಯನ್ನು ಜೋಪಾನ ಮಾಡ್ತಿರಲಿಲ್ಲ. ಯಾರಿಗೋಸ್ಕರ ಈ ಕಾನೂನು? ನಾವು ರೈತರಿಗೆ ಬೇಡ ಅಂದ್ಮೇಲೆ ಒತ್ತಾಯ ಮಾಡಿ ಹೇರ್ತಕ್ಕಂಥದ್ದು ಏನಿದೆ? ಚಳುವಳಿಗಳಲ್ಲಿ ಕೆಟ್ಟ ಶಕ್ತಿಗಳು ಬಂದಿದೆ ಅಂದ್ರೆ ಭಾರತ ಸರ್ಕಾರ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ, ಹಚ್ಚಿ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ ಇದಾರೆ ಹೊರಗಾಕಿ. ನಮ್ಮ ಚಳುವಳಿಗೆ ಕೆಟ್ಟ ತರ್ತಕ್ಕಂಥ ಯೋಗ್ಯತೆ ಯಾರಿಗಿದೆ? ಯಾವ ರಾಜಕೀಯ ಪಕ್ಷಕ್ಕಿದೆ ಮೇಡಮ್? ಕರೆಕ್ಟ್. ಗಂಗಾಧರ್ ಸರ್, ಇನ್ನೊಂದು ಬಹಳ ಆತಂಕಕಾರಿಯಾದಂತ ಒಂದು ವಿಚಾರ ತಮ್ಮ ಹತ್ರ ಕೇಳಬೇಕು. ತಮ್ಮ ಕಾಲದ ಅಂದ್ರೆ ಕರ್ನಾಟಕದ ಅಮೋಘ ರೈತ ಚಳುವಳಿಗಳ ಕಾಲದಲ್ಲಿ ಯಾವಾಗ ಉತ್ಕರ್ಷದಲ್ಲಿತ್ತು ಆ ಸಂದರ್ಭದಲ್ಲಿ ತಾವು ಮುಂಚೂಣಿಯಲ್ಲಿದ್ದಂಥವ್ರು. ಆವತ್ತು ಪ್ರೊಫೆಸರ್ MDN ಅವರು ಒಂದು ಮಾತಾಡಿದ್ರೆ ವಿಧಾನಸೌಧ, MDN ಗುಡುಗಿದ್ರೆ ವಿಧಾನಸೌಧ ನಡುಗ್ತಾ ಇತ್ತು. ಮತ್ತೆ ಇಡೀ ರಾಜ್ಯದ ಜನ ಒಂದ್ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು ಅದಕ್ಕೆ. ಯಾಕಂತಂದ್ರೆ ಇಡೀ ರಾಜ್ಯದ ಜನರಿಗೆ ರೈತನ ಪ್ರಾಮುಖ್ಯತೆ ಅರ್ಥ ಆಗಿತ್ತು ಮತ್ತು ಆ ಚಳುವಳಿಯಲ್ಲೂ ಕೂಡ ಅಂಥದ್ದೊಂದು ಗಟ್ಟಿತನ, ಪ್ರಾಮಾಣಿಕತೆ ಇತ್ತು. ಚಳುವಳಿಯ ಮುಖಂಡರುಗಳಲ್ಲಿ ನೀವೆಲ್ಲ ಇದ್ರಿ, ಮುಖಂಡರುಗಳಲ್ಲಿ ಅತ್ಯಂತ ಗಟ್ಟಿತನ ಇತ್ತು, ಪ್ರಾಮಾಣಿಕತೆ ಇತ್ತು, ಅವರ ಉದ್ದೇಶಗಳಲ್ಲಿ ಪ್ಯೂರಿಟಿ ಇತ್ತು. ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಉದಾಹರಣೆಗೆ ಒಬ್ಬ ಮುಖಂಡರು ಬರ್ತಾರೆ, ನಾಳೆ KSRTC ಸ್ಟ್ರೈಕ್ ಅಂತಂದ್ರೆ ಅಲ್ಲೂ ಹೋಗ್ತಾರೆ, ಇನ್ನೊಂದು ಯಾವ್ದೋ ಸ್ಟ್ರೈಕ್ ಅಂತಂದ್ರೆ ಅಲ್ಲೂ ಹೋಗ್ತಾರೆ, ರೈತ ಸಂಘಟನೆಯಲ್ಲಿ ಅಧ್ಯಕ್ಷರು ಅಂತ ಹೇಳ್ಕೊತಾರೆ, ಮತ್ತಿನ್ನೆಲ್ಲ ಒಂದ್ ಕಡೆ ಇನ್ನೊಂದು ಯಾವ್ದೋ ಒಂದು ಸಂಘಟನೆ ಅಧ್ಯಕ್ಷರು ಅಂತ ಹೇಳ್ಕೊತಾರೆ. ಹೀಗೆ ಎಲ್ಲೊಂದ್ ಕಡೆ ನಾಯಕತ್ವದಲ್ಲೇನೆ ಒಂದು ನಂಬಿಕೆ, ವಿಶ್ವಾಸ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ? ಅವರ ಜೆನ್ಯೂನಿಟಿನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮತ್ತೊಂದ್ ಕಡೆ ಸಮಾಜ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಪಂದಿಸ್ತಾ ಇಲ್ಲ. ಮೊದಲು ಸ್ಪಂದಿಸಿದಷ್ಟು ಸ್ಪಂದಿಸ್ತಾ ಇಲ್ಲ. ಒಂದ್ ರೀತಿ ನಿರ್ವಿಣ್ಣವಾಗಿ ಜನ ತಂಪಾಡಿಗೆ ತಾವು ಇದ್ದು ಬಿಟ್ಟಿದ್ದಾರೆ. ರೈತರು ಬೇಯ್ತಾ ಇದ್ದಾರೆ, ಜನ ನಿರ್ವಿಣ್ಣವಾಗಿದ್ದಾರೆ. ಸರ್, ನಾನು ಇದಕ್ಕೆ ತಮ್ಮಿಂದ ಉತ್ತರ ತಗೋತೀನಿ.
ಒಂದು ಚಿಕ್ಕ ಬ್ರೇಕ್ ಮುಗಿಸಿ ಬಂದು ಇದಕ್ಕೆ ತಮ್ಮಿಂದ ಉತ್ತರ ತಗೋತೀನಿ. ಇದೊಂದು ದೊಡ್ಡ ಸಮಸ್ಯೆ. ಸಂವೇದನಾಶೀಲತೆಯನ್ನ ಕಳ್ಕೊಂಡು ಬಿಡೋದಿದೆಯಲ್ಲ. ನೀವು ಯಾವುದೇ ಪಾರ್ಟಿಗೆ ಸೇರಿರಿ, ನೀವು ಬಿಜೆಪಿಗೆ ಸೇರಿರಿ, ಕಾಂಗ್ರೆಸ್ಗೆ ಸೇರಿರಿ, ನೀವು ರಾಷ್ಟ್ರೀಯತೆಯ ಪರವಾಗಿರಿ, ಮತ್ತೊಂದು ಐಡಿಯಾಲಜಿ ಪರವಾಗಿರಿ, ಅದು ಬೇರೆ. ಆದ್ರೆ ಸಂವೇದನಾಶೀಲತೆ ಅನ್ನೋದು ಬೇಕಲ್ವಾ? ಯಾಕಂದ್ರೆ ನಾವು ಉಣ್ಣುವ ಅನ್ನವನ್ನ ಬೆಳೆದಾತ ರೈತ, ಆತ ನಮಗ್ ಬೇಕು, ನಮ್ಮ ಸಮಾಜದ ಭಾಗ, ಆತನನ್ನು ಉಳಿಸ್ಕೊಳ್ಬೇಕು. ಆತ ನಮ್ಮವನೇ. ಈ ಸಂವೇದನಾಶೀಲತೆ ಕಳೆದು ಹೋಗ್ಬಿಟ್ರೆ ಬಹಳ ಕಷ್ಟ ಅಲ್ವಾ? ಇನ್ನಷ್ಟು ಮಾತಾಡೋಣ. KT ಗಂಗಾಧರ್ಜಿ ಅವ್ರ ಹತ್ರ ಈ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋಣ. ಗಂಗಾಧರ್ ಅವರೇ, ಸಮಾಜದ ನಿರ್ವಿಣ್ಣತೆ ಬಗ್ಗೆ ಮಾತನಾಡ್ತಾ ಇದ್ವಿ, ಮತ್ತೆ ರೈತ ಮುಖಂಡರುಗಳಲ್ಲಿ ದ್ವಂದ್ವ ಮತ್ತು ಅವರ ವಿಶ್ವಾಸಾರ್ಹತೆಯ ಕೊರತೆ, ಹೇಳಿ ಸರ್. ಈಗ ಬಹಳ ಮುಖ್ಯವಾದ ಪ್ರಶ್ನೆಯನ್ನೇ ತಾವು ನನಗೆ ಕೇಳಿದಿರಿ. ಮೊದಲನೇದಾಗಿ ಸಮಾಜದ ಕೃತಜ್ಞಂತಹ ಭಾವ ರೈತನಿಗೆ, ಅನ್ನ ಹಾಕಿದವನಿಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಪ್ರಕಾರ ಪ್ರತಿ ಕಾಲದಲ್ಲೂ ಪ್ರತಿ ಸಂದರ್ಭದಲ್ಲೂ ಕೂಡ ಅನ್ನ ಊಟ ಮಾಡಿದವರು ರೈತನ ಪರವಾಗಿ ಇದ್ದಾರೆ ಅನ್ನೋದನ್ನ ಸಾಬೀತಾಗಿದೆ. ಈಗಲೂ ಕೂಡ ನಾನು ಮೊನ್ನೆ ಡೆಲ್ಲಿ ಚಳುವಳಿಗಳು ನೋಡಿದಾಗ ಗೊತ್ತಾಯ್ತು, ಅನ್ನ ಊಟ ಮಾಡಿದವರು, ಕಾರ್ಮಿಕರು, ಸರ್ಕಾರಿ ನೌಕರರು ಎಷ್ಟು ಮಟ್ಟಿಗೆ ಆ ರೈತರ ಪರವಾಗಿ ಬಂದು ನಿಂತಿದ್ರು ಅನ್ನೋದು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಇವತ್ತಿನ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಹಿಡಿದು ಪಟ್ಟಣದಲ್ಲಿ ಇರ್ತಕ್ಕಂಥ ದುಡಿಯುವ ಎಲ್ಲ ವರ್ಗದ ಜನ ಇವತ್ತು ರೈತನ ಹಾಲು ಬರ್ದೇ ಇದ್ರೆ, ರೈತನ ತರಕಾರಿ ಬರ್ದೇ ಇದ್ರೆ, ರೈತನ ಆಹಾರ ಅನ್ನ ಬರ್ದೇ ಇದ್ರೆ ನಮ್ ಗತಿ ಏನಪ್ಪ ಅನ್ನುವ ಆತಂಕದಲ್ಲಿ ಇವತ್ತು ಇಡೀ ಸಮಾಜ ಇದೆ. ಆದ್ರೆ ಎಲ್ಲ ವರ್ಗದವರು ಇವತ್ತು ಸಾಹಿತಿಗಳಿಂದ ಹಿಡಿದು ಕೂಲಿ ಮಾಡುವವನವರೆಗೆ ರೈತ ಚಳುವಳಿಯ ಕೃತಜ್ಞತೆ ಇದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ, ಆದ್ರೆ ತಾವು ಒಂದು ಪ್ರಶ್ನೆಯನ್ನು ಕೇಳಿದಿರಿ, ರಾಜಕೀಯ ಪಕ್ಷಗಳು ಕೂಡ ಇವತ್ತು ಅರಿವಾಗಿದೆ ಅಂತ ನಾನು ಭಾವಿಸ್ತೇನೆ. ರೈತ ಚಳುವಳಿಯನ್ನ ಮೊದಲು ಇದನ್ನ ಗುಂಪು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಂತ ರಾಜಕೀಯ ಪಕ್ಷಗಳು ಇವತ್ತು ಅವ್ರಿಗೆ ಅರ್ಥ ಆಗಿದೆ, ರೈತ ಸಂಘಟನೆನ ದ್ರೋಹ ಮಾಡಿ ತಪ್ಪು ಮಾಡಿದ್ವಿ ಅಂತ ರಾಜಕೀಯ ಪಕ್ಷಕ್ಕೂ ಇವತ್ತು ಅರಿವಾಗಿದೆ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ನಾವು 60ರ ದಶಕದಲ್ಲಿ ಪ್ರಾರಂಭವಾದಂತ ಗ್ರೀನ್ ರೆವಲ್ಯೂಷನ್ ಅಲ್ಲಿಂದ ಇಲ್ಲಿವರೆಗೆ ಇವತ್ತು ಮಧ್ಯವರ್ತಿಗಳ ಮಾರುಕಟ್ಟೆ ಹಾಗೆ ಉಳಿದಿತ್ತು. ಇವತ್ತು ಬೆಳೆದವನು ಊಟ ಮಾಡಿದವನಿಗೆ ಮೋಸ ಆಗಿದೆ. ಇವತ್ತಾದ್ರೂ ಕೂಡ ಜಾಗತಿಕವಾಗಿ ಕೃಷಿ ಭಾರತ ಹೌದು ನೀವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಸರಿ ಇದೆ. ನಾವು ಮುಖಂಡರಾದವರು, ನಮ್ಮ ಮೇಲೆ ಚಳುವಳಿಯ ನೈತಿಕತೆ ಇದೆ. ನಾನು ಹಿಡಿದಿರ್ತಕ್ಕಂಥ ವಿಚಾರದ ಮೇಲೆ ಒಂದು ರಾಜಕೀಯ ಇತ್ಯರ್ಥ ಆಗೋವರೆಗೆ, ಒಂದು ಪೊಲಿಟಿಕಲ್ ಕನ್ಕ್ಲೂಷನ್ ಬರೋವರೆಗೆ, ಅದು ಪೊಲಿಟಿಕಲ್ ಎಂಡ್ ಆಗೋವರೆಗೆ ನಾವು ಅದನ್ನ ಗಟ್ಟಿಯಾಗಿ, ಸಮರ್ಥವಾಗಿ, ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ತರ್ಕಬದ್ಧವಾಗಿ ಅಧಿಕಾರಿಗಳಿಗೆ ಮತ್ತು ವಿಜ್ಞಾನಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದು ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬೇರೆ ರೈತ ಮುಖಂಡರು ಕೂಡ ಅದನ್ನ ಪಾಲಿಸಬೇಕು ಅಂತ ನಾನು ಅವರನ್ನು ವಿನಂತಿ ಮಾಡ್ಕೊತಾ, ಆದರೆ ಯಾರೇ ಒಬ್ಬ ಮುಖಂಡ ಮಾಡ್ತಕ್ಕಂಥ ತಪ್ಪನ್ನ ಇಡೀ ರೈತ ಚಳುವಳಿಗೆ ಸರ್ಕಾರ ಬೆಲೆ ಕೊಡ್ತಕ್ಕಂಥದ್ದು ಒಳ್ಳೇದಲ್ಲ. ಚಳುವಳಿಯ ಒಳಗಡೆ ಇರ್ತಕ್ಕಂಥ ನೋವುಗಳನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕೆ ಹೊರತು ಒಬ್ಬ ವ್ಯಕ್ತಿಯ ಒಂದು ತಪ್ಪುಗಳನ್ನೇ ಒಂದು ಚಳುವಳಿಯ ವೀಕ್ನೆಸ್ ಅಂತ ಹೇಳಿ ಭಾವಿಸಬಾರ್ದು. ವಿಶೇಷವಾಗಿ ರೈತ ಚಳುವಳಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ, ಕಳೆ ಕೇಳ್ತಕ್ಕಂಥ ಹೆಣ್ಮಕ್ಳು, ದುಡಿತಕ್ಕಂಥ ಕಾರ್ಮಿಕ, ಗೇಯ್ತಕ್ಕಂಥ ರೈತ ಇವತ್ತು ಬೀದಿಗೆ ಬಂದಿದ್ದೀವಿ. ನಾವು ಸರ್ಕಾರಗಳನ್ನ ದ್ವೇಷಕ್ಕೆ, ರಾಜಕೀಯ ಬದಲಾವಣೆಗೆ ಬಂದವರಲ್ಲ. ಯಾವತ್ತು ರೈತ ವಿರೋಧಿ ಚಳುವಳಿಗಳನ್ನು ಮಾಡಿದಾವೋ, ರೈತ ವಿರೋಧಿ ಕಾನೂನುಗಳನ್ನು ಮಾಡಿದಾವೋ, ಆ ರಾಜಕೀಯ ಪಕ್ಷಗಳು ಹೇಳ ಹೆಸರಿದಾಗ ಅಧಿಕಾರ ಕಳ್ಕೊಂಡು ಹೋಗಿದ್ದಾವೆ. ಅದಕ್ಕೆ ಕರ್ನಾಟಕದ ಉದಾಹರಣೆ ಇದೆ, ಭಾರತ ಸರ್ಕಾರದ ಉದಾಹರಣೆ ಇದೆ. ಇವತ್ತು ಹೇಳ್ತೀನಿ, ಮೋದಿ ಅವರಿಗೆ, ಬಿಜೆಪಿ ಅವರಿಗೆ ಇವತ್ತು ಏನಾದ್ರೂ ಅರಿವಿದ್ರೆ, ರೈತರಿಗೆ ಪ್ರಾಮಾಣಿಕವಾದಂತ ವಿಷಯಗಳನ್ನ ಕಾನೂನಾತ್ಮಕವಾಗಿ ಜಾರತಕ್ಕಂತ ಇಚ್ಛಾಶಕ್ತಿ ಇದ್ರೆ, ಆ ಇಚ್ಛಾಶಕ್ತಿಯನ್ನ ಮೋದಿಯವರು ಮತ್ತು ಅವರ ಕ್ಯಾಬಿನೆಟ್ನವರು ಮತ್ತು ಪಾರ್ಲಿಮೆಂಟ್ ಪ್ರದರ್ಶನ ಮಾಡಬೇಕು. ಯಾವುದೇ ರಾಜಕೀಯ ಪಕ್ಷಗಳು ದುರ್ಲಾಭ ಪಡಿತಕ್ಕಂತ ಪ್ರಯತ್ನ ಇಲ್ಲ. 2ನೇ ತಾರೀಖುವರೆಗೂ ನೀವು ಹೋರಾಟವನ್ನ ಜಾರಿಯಲ್ಲಿ ಇಡ್ತೀವಿ ಅಂತ ಟಿಕಾಯತ್ ಅವರು ಹೇಳ್ಬಿಟ್ಟಿದ್ದಾರೆ. ಸೊ ಮುಂದೆ ಏನು, ಯಾವ ರೀತಿಯಲ್ಲಿ ಹೋರಾಟನ ಜಾರಿಯಲ್ಲಿ ಇಡ್ತೀರಾ? ಹೋರಾಟ ಡೈಲ್ಯೂಟ್ ಆಗ್ತಾ ಇದೆ, ಅದರ ಇಂಟೆನ್ಸಿಟಿ ಕಳ್ಕೊಳ್ತಾ ಇದೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ಯಾಕೆಂದ್ರೆ ರೈತ ಒಂದು ಸಾರಿ ಒಕ್ಕಲು ಬರುತ್ತೆ, ಒಂದ್ಸಾರಿ ಬಿತ್ತನೆ ಬರುತ್ತೆ, ಒಂದ್ಸರಿ ನಾಟಿ ಬರುತ್ತೆ, ಒಂದ್ಸರಿ ಅಡಿಕೆ, ಈ ರೀತಿ
ರೈತನಿಗೆ ಒಕ್ಕಲ್ತನ ಬಂದಾಗ ಚಳುವಳಿಯನ್ನು ಬಿಟ್ಟು ಅವನು ಒಕ್ಕಲ್ತನಕ್ಕೆ ಹೋಗೋದು ಸಹಜ. ಆ ಸಂದರ್ಭದಲ್ಲಿ ಚಳುವಳಿ ಕಾಳಾಗಿದೆ, ಕುಸಿದೋಯ್ತು ಅಂತ ಭ್ರಮೆ ಇರ್ತದೆ. ಆದ್ರೆ ಹಂಗಲ್ಲ, ಅವನು ರೈತ ಚಳುವಳಿ ಮತ್ತೆ ಅವನ ಕಸಬು ಮಾಡಿ ಅವನ ಚಳುವಳಿಗೆ ವಾಪಸ್ ಬರ್ತಾನೆ. ಆದ್ರಿಂದ ಚಳುವಳಿಗಳಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಒಂದೇ ಸಾರಿ ನಾವು ಬೀದಿ ಮೇಲೆ ಕೂಡ್ಲಿಕ್ಕೆ ಆಗಲ್ಲ. ನಮಗೆ ದನ ಕರ ಮನೆ ಮಠ ಒಕ್ಕಲ್ತನ ಹೊಟ್ಟೆಪಾಡು ಎಲ್ಲವೂ ನೋಡಿಸ್ಕೊಂಡು ಚಳುವಳಿಗೆ ರೈತ ಬರಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾವು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ವಿಜ್ಞಾನಿಗಳಿಗೆ ಹೇಳೋದು, ರೈತನ ಬದುಕಿನ ಬಗ್ಗೆ ಇರ್ತಕ್ಕಂಥದ ನೈಜ ಪ್ರಶ್ನೆಗಳನ್ನ ನೀವು ಕಾನೂನಾತ್ಮಕವಾಗಿ ನಿವಾರಣೆಗೆ ಪ್ರಯತ್ನ ಮಾಡಿ. ಇದರಲ್ಲಿ ರಾಜಕೀಯ ಹುಡ್ತಕ್ಕಂಥದ್ದಿಲ್ಲ. ನಾವು ಅಕ್ಟೋಬರ್ 2ರವರೆಗೂ ಚಳುವಳಿ ಮುಂದುವರಿಸ್ತೀವಿ ಅಂತ ಹೇಳಿದೀವಿ. ಈ ಚಳುವಳಿಯನ್ನ ಹಳ್ಳಿಗೆ ತಗೊಂಡು ಹೋಗ್ತೀವಿ. ಹಳ್ಳಿಯ ವಿದ್ಯಾವಂತ ಯುವಕರಿಗೆ ಹೇಳ್ತೀವಿ, ಹಳ್ಳಿಯಲ್ಲಿ ಇರ್ತಕ್ಕಂಥ ಯುವತಿಯರಿಗೆ ಹೇಳ್ತೀವಿ, ನಾಳೆ ನಿಮ್ಮ ಜೀವನ ಏನಾಗುತ್ತೆ, ಈ ಭೂಮಿಯನ್ನು ನಂಬಿಕೊಂಡಿರ್ತಕ್ಕಂಥ ನಿಮ್ಮ ಉದ್ಯಮ ಏನಾಗುತ್ತೆ, ನಾಳೆ ನಿಮ್ಮ ಮಕ್ಕಳ ಮರಿಗಳ ಭವಿಷ್ಯ ಏನಿದೆ, ನಿಮಗೆ ಓದಿದಂತ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗ್ತಾ ಇಲ್ಲ, ಪೇಟೆಯಲ್ಲಿ ವರ್ತಕ ವ್ಯಾಪಾರ ಮಾಡ್ತಾನೆ, ನನಗೆ ವ್ಯಾಪಾರ ಇಲ್ಲ, ಹಳ್ಳಿಗಳಲ್ಲಿ ಕೂಲಿ ಮಾಡ್ತೀವಿ ಅಂದ್ರೆ ವ್ಯವಸಾಯ ಇಲ್ಲ, ಭೂಮಿಯನ್ನ ಪರರಿಗೆ ಕೊಟ್ಟು ನಾವು ಅವ್ರ ಹತ್ರ ಕೂಲಿ ಮಾಡ್ಬೇಕಾಗತ್ತೆ ಅಂತ ಹಳ್ಳಿಗೆ ಹೋಗಿ ಹೇಳ್ತೇವೆ. ಹಳ್ಳಿಯ ಪಂಚಾಯತ್ಗಳಿಗೆ ಹೋಗ್ತೇವೆ, ಹಳ್ಳಿಯ ಯುವತಿಯರಿಗೆ ಹೇಳ್ತೇವೆ. ಈ ಚಳುವಳಿಯನ್ನ ಏನ್ ಮಾಡ್ಬೇಕು, ಯಾವ ರೀತಿ ಎಂಡ್ ಮಾಡ್ಬೇಕು ಅಂತ ಹೇಳಿ ಒಂದೇ ಒಂದು ಮೇಡಮ್, ಈ ಪ್ರಜಾಪ್ರಭುತ್ವದಲ್ಲಿ ಯಾವ ರಾಜಕೀಯ ಪಕ್ಷ ಇಂಥ ಕೆಟ್ಟ ಕಾನೂನುಗಳನ್ನು ಮಾಡ್ತೋ ಆ ಕೆಟ್ಟ ರಾಜಕೀಯ ಪಕ್ಷವನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಕೆಲಸವನ್ನ ಅನಿವಾರ್ಯವಾಗಿ ರೈತರು ಮಾಡಬೇಕಾಗುತ್ತೆ. ಓಕೆ ಬಹಳ ಗಂಗಾಧರ್ಜಿ ಬಹುಶಃ ಬಹಳ ಇದಕ್ಕಿಂತ ಚೆನ್ನಾಗಿ ರೈತ ಚಳುವಳಿಯನ್ನ ಅರ್ಥ ಮಾಡಿಸೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಚೆನ್ನಾಗಿ ರಾಜಕಾರಣಿಗಳಿಗೂ ಜನಸಾಮಾನ್ಯರಿಗೂ ಎಲ್ರಿಗೂ ಮನ ಮುಟ್ಟೋ ಹಾಗೆ ಇದರ ದ್ವಂದ್ವಗಳನ್ನು ಹೇಗೆ ನಿವಾರಿಸಿಕೊಳ್ಬೇಕು, ಮುಂದೇನ್ ಮಾಡ್ಬೇಕು ಅನ್ನೋದನ್ನ ಹೇಳಿದೀರಾ. ಮತ್ತು ಬಹಳ ಕನ್ವಿನ್ಸಿಂಗ್ ಆಗಿ ನೀವು ರೈತ ಚಳುವಳಿಯ ತಿರುಳನ್ನ ನಮ್ಮೆದುರು ತೆರೆದಿಟ್ಟಿದ್ದೀರಾ. ಅನಂತ ಧನ್ಯವಾದಗಳು KT ಗಂಗಾಧರ್ಜಿ. ರೈಟ್.